ಎಲ್ಲರಿಗೂ ಶುಭ ಸಂಜೆ. ನಮ್ಮ ಶಾಲೆ ಸ್ಥಾಪನೆಯಾಗಿ 55 ವರ್ಷಕ್ಕೂ ಹೆಚ್ಚು ಕಾಲ ಆಗಿದೆ. 5 ವರ್ಷಗಳ ಹಿಂದೆ ಇದೇ ದಿನ ಎಲ್ಲ ಸಹ ಊರಿನವರೆಲ್ಲ ಸಹ ಗೌರ್ಮೆಂಟ್ ಸ್ಕೂಲಿಗೆ ಕಳಿಸಿ ಮುಂದಿನ ಎಜುಕೇಷನನ್ನು ಇದೇ ರೀತಿ ಬೆಳೆಸ್ಕೊಂಡು ಹೋಗಿ ಅನ್ನೋದು ನಮ್ಮ ಆಸೆ. ಈಗ ಮಿಡ್ ನೈಟು 12 ಗಂಟೆ 1 ಗಂಟೆ ಆಗ್ತಾ ಬಂತು, ಇನ್ನೂ ಕೂಡ ಶೂಟ್ ಮಾಡ್ಕೊಂಡಿದ್ದಾರೆ. ಓಕೆ ನಂಬ ಮೇಕಪ್ ಮಿನಿಮಲ್ ಬೇಡ, ಟಚ್ ಅಪ್ ಕೊರ್ರಿ. ನಾನು ಗಾಡಿಯಿಂದ ಬಂದು ಅಲ್ಲಿ ಇಳಿಬೇಕಾದ್ರೆ ನನಗೆ ಒಂದು ಸರ್ಕಾರಿ ಶಾಲೆ ಕಾರ್ಯಕ್ರಮಕ್ಕೆ ಬಂದು ಅಥವಾ ಯಾವುದೋ ಒಂದು ಮದುವೆ ಮನೆಗೆ ಬಂದು ಅಂತ ಫೀಲ್ ಆಯಿತು. ಅಂದರೆ ಅಭಿನಂದನೆಗಳು. ಈ ಅಂದರೆ ಅಚ್ಚುಕಟ್ಟಾಗಿ ನಡೆಸಿಕೊಟ್ಟಿದ್ದಕ್ಕೆ ಅಭಿನಂದನೆಗಳು. ಇಂಥ ಮನೋರಂಜನೆ ಒಂದು ಒಳ್ಳೆ ಕಾರ್ಯಕ್ರಮ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಪುಸ್ತಕಗಳನ್ನು ಓದಿ ನಂತರದಲ್ಲಿ ಆ ಗ್ರಂಥಾಲಯದ ಹೌದು, ಫಸ್ಟ್ ಏಡ್ ಬಾಕ್ಸ್ ಇದೆ. ನಮಗೆ ಗೊತ್ತಲ್ಲ ಕಮ್ಯುನಿಸ್ಟ್ ಸೊಪ್ಪೇಗತ್ತೆ. ಅಕ್ಷರ ಮಿಠಾಯ. ನಾನು ಈಗ ಮಕ್ಕಳಿಗೆಲ್ಲ ಇದು ಬಿಸಿ ಊಟಕ್ಕೆಲ್ಲ ಈಗ ಹೊಸ ಹೊಸ ವ್ಯವಸ್ಥೆ ಬಂದಿದೆಯಲ್ಲ, ನಾನು ಜೀರಿಗೆ ಏನೋ ಸಪ್ರೇಟಾಗಿ ಇಟ್ಟಿದ್ದಾರೆ ಅಂತ. ಇವಾಗ ಕೆಲವು ಕಡೆ ಎಲ್ಲ ಕೆಲವೊಬ್ಬರಿಗೆ ಯೂಸ್ ಮಾಡೋಕ್ಕೆ ಬರಲ್ವಂತೆ, ಅಂದರೆ ಆ್ಯಂಡ್ರಾಯ್ಡ್ ವರ್ಷನ್ ಇದು. ನಮ್ಮೆಲ್ಲ ನೆನಪಿನ ನಾವಿಕರಿಗೆ ಮತ್ತು ಕನಸಿನ ಮಹಾಶಯರಿಗೆ ಈ ವಿಡಿಯೋಗೆ ಸ್ವಾಗತ. ಇವತ್ತಿನ ದಿನ ವಿಶೇಷ ಅಂದರೆ ಗಣರಾಜ್ಯೋತ್ಸವ ದಿನ. ಸರ್ವರಿಗೂ ಗಣರಾಜ್ಯೋತ್ಸವ ದಿನದ ಆರ್ಥಿಕ ಶುಭಾಶಯಗಳು. ಹಾಗೆ ಇವತ್ತಿನ ದಿನದಂದು ಸಂವಿಧಾನವನ್ನು ಜಾರಿಗೆ ತಂದಂಥ ದಿನ ಇವತ್ತು. 1950 ಜನವರಿ 26ರಂದು ಸಂವಿಧಾನವನ್ನು ಜಾರಿಗೆ ತರಲಾಗುತ್ತೆ. ಹಾಗೆ ಪ್ರತಿ ವರ್ಷವೂ ಕೂಡ ಜನವರಿ 26ರಂದು ಏನು ಗಣರಾಜ್ಯೋತ್ಸವ ದಿನ ಅಂತೇಳಿ ಅದರ ಪ್ರಯುಕ್ತ ಭಾರತದಾದ್ಯಂತ ಎಲ್ಲ ಕಡೆ ಆಚರಿಸ್ತಾರೆ. ಮತ್ತು ಸ್ವಾತಂತ್ರ್ಯೋತ್ಸವ ದಿನದಷ್ಟೇ ಮಹತ್ವ ಕೂಡ ಇದಕ್ಕೆ ಇರುವಂಥದ್ದು. ಅಂದರೆ ಸಂವಿಧಾನ ಜಾರಿಯಾಗಿ ಭಾರತ ಈಗ ಏನು ಆಳ್ವಿಕೆಯಲ್ಲಿ ನಡೆಸಿದಲ್ಲ, ಅದರ ನಿಟ್ಟಿನಲ್ಲಿ ಈ ದಿನ ಕೂಡ ಅಷ್ಟೇ ಮಹತ್ವಪೂರ್ಣ ಆಗಿದ್ದು. ಮತ್ತು ಇನ್ನೊಂದು ಇದೇ ದಿನ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವರು ಕೂಡ ಇವತ್ತು ವೀರಮರಣ ಒಂದು ಹುತಾತ್ಮರಾದ ದಿನ. ಅವರ ಒಂದು ತ್ಯಾಗ ಬಲಿದಾನಗಳನ್ನು ಈ ದಿನದಲ್ಲಿ ಸ್ಮರಿಸುತ್ತಾ ಹಾಗೆ ವಿಡಿಯೋಗೆ ಅದೇ ಲೇಟ್ ಮಾಡೋಂಗಿಲ್ಲ, ಹೋಗ್ಬೇಕೀಗ. ನಮ್ಮ ಗಾಳಿಗಂಡಿ ಸ್ಕೂಲ್ಗೆ ಕರೆದಿದ್ದಾರೆ ಇವತ್ತು. ಅಲ್ಲಿನ ಒಂದು ಪ್ರೋಗ್ರಾಮ್ ಇದೆ. ನನಗೆ ಸರಿ ಕೇಳಿಸ್ತಿಲ್ಲ, ನಾನು ಅರ್ಜೆಂಟ್ ಬರ್ತೀನಿ ಅಂತ ಹೇಳಿ. ನನಗೆ ಧೈರ್ಯ ನೀವಿದ್ದೀರಲ್ಲ ಅಂತೇಳಿ ಅಲ್ಲ, ಎಷ್ಟೊತ್ತಿಗೆ ಅವರು ಸಂತ ಹೋಗ್ತಿರಲ್ಲ ಅಂತ. ಸರಿ ಹೋಗ್ತೀರಾ ಅಂತ, ಹೆಂಗಿದ್ರೆ ಹೋಗ್ತೀರಾ, ನನಗೆ ಅದೊಂದು ಧೈರ್ಯ. ಹಾಗಾಗಿ ಸರ್ ಬರ್ತೀನಿ ಅಂತ ಹೇಳಿದ್ದೀನಿ. ಈಗ ಇಲ್ಲಿಂದ 6 ಕಿಲೋಮೀಟರ್, ನಮ್ಮ ಊರಿಂದ ಜಾಸ್ತಿ ಇದೆ. ಹೌದು, ಇಲ್ಲಿಂದ 6 ಕಿಲೋಮೀಟರ್ ಇದೆ. ಅಲ್ಲಿ ಶಾರದಾ ಪೂಜೆನೇ ಅಂತ ಗೊತ್ತಿಲ್ಲ. ಈಗ ನಮಗೆ ಸಣ್ಣಲ್ಲೆಲ್ಲ ನಮ್ಮ ಸರ್ಕಾರಿ ಶಾಲೆಗಳೆಲ್ಲ ಸ್ಕೂಲ್ ಡೇ ಅಂತ ಮಾಡ್ತಿರ್ಲಿಲ್ಲ, ಶಾರದಾ ಪೂಜೆ ಅಂತ ಮಾಡ್ತಿದ್ರು. ನೋಡು ಅದೇ ಟೈಪ್ ಏನಂತ ಎಲ್ಲರೂ ಶಾರದಾ ಪೂಜೆ ಅಂತ ಆಗಿದ್ರೆ ನನ್ಗಂತೂ ಭಾರಿ ಖುಷಿ. ನೋಡು ಅಲ್ಲ, ಏನೋ ಒಂದು ಕಾರ್ಯಕ್ರಮ ಇಲ್ಲಿ ಜಾಸ್ತಿ ಇದು ಚರ್ಚೆ ಮಾಡೋಕ್ಕಿಂತ ಅಲ್ಲಿ ನೋಡುವ, ಅಲ್ಲಿ ಸರ್ ಹತ್ರನೇ ಕೇಳುವ. ಹೌದು, ಅಲ್ಲಿ ಹೋಗುವ. ಇಲ್ಲಿಂದ 6 ಕಿಲೋಮೀಟರ್ ಹೋಗ್ಬೇಕು ಮಾರೆ. ಹೋಗ್ಬೇಕು, ಚಳಿ ಮಾರೆ. ಓ ನನ್ನ ಜರ್ಕಿ ಸಂತು ಹೇಳಿ. ಹಳೆ ವಿಡಿಯೋದಲ್ಲೆಲ್ಲ ಒಬ್ರು ಕಮೆಂಟ್ ಹಾಕಿದ್ರು, ಎಂತಂತ ನಿಮ್ದು ಜಾಕೆಟ್ ಒಂದು ಚೇಂಜ್ ಮಾಡಿ ಮರೆ ಅಂತ. ಹೆಂಗ ಚೇಂಜ್ ಮಾಡೋದು? ಹೊಸದು ಬುಕ್ ಮಾಡಿದ್ದೀನಿ. ಪದೇ ಚೇಂಜ್ ಮಾಡ್ಲಿಕ್ಕೆ ದುಡ್ಡು ಯಾರು? ನಾವು ಬಟ್ಟೆ ಹಾಕೊಂಡು ವಿಡಿಯೋ ಮಾಡ್ತಿದ್ರೆ ಮಂಗ್ರಲ್ಲಿ ಕೆಲಸ ಡ್ರೆಸ್ಸಲ್ಲಿ ಬಂದ್ಬಿಟ್ರೆ ಆಮೇಲೆ ಅದು ನೋಡಿ ಬುಕ್ ಮಾಡಿ. ನಂದಲ್ಲ, ಅಣ್ಣನ ಮರೆ. ನಾವು ಕೆಲಸ ಡ್ರೆಸ್ಸಲ್ಲಿ ಬಂದರೆ ಬೆವರಿನ ಗಮಲ್ ಉಂಟಲ್ಲ, ಅದೇ ಹೊಸದು ಆರ್ಡರ್ ಮಾಡಿದ್ನ. ಹಾಕೊಂಡಿ ಆಯ್ತು, ಹೋಗುವಾಗಾದ್ರೆ. ಕೃಷ್ಣ ಸ್ವಲ್ಪ ನಿಲ್ಲು ಮಾರೆ. ಈಗ ಬಂದಾಯ್ತು ಗಂಗನಗುಡಿಗೆ ಎಲ್ಲ ಮಾರೆ. ಗಾಳಿಗಂಡಿ. ಓ, ನಾನು ಫಸ್ಟಿಗೆ ಗಂಗನಗುಡಿ ಅಂತ ಹೇಳಿದ್ನ ಅಂತ ತಪ್ಪಿದ್ದಲ್ಲಿ ಹೇರಡಿಕೆ ಶಾಲೆ ಗಾಳಿಗಂಡಿ ಅಂತ. ಇವತ್ತು ಕಾರ್ಯಕ್ರಮ ಏನು ಗೊತ್ತಾ ಅಂತ ಹೇಳಿ? ಶಾಲಾ ವಾರ್ಷಿಕೋತ್ಸವ ಮಾರೆ. ನಾನು ಶಾರದಾ ಪೂಜೆ ಅಂತ ಹೇಳಿ. ಶಾರದಾ ತೊಂದರೆ ಇಲ್ಲ. ಈಗ ಅದಕ್ಕೆ ನಮ್ಮನ್ನು ಕೂಡ ಕರೆದಿದ್ದಾರೆ. ನಾವು ಹೋದ್ಮೇಲೆ ಇವ್ರನ್ನ ಬಿಡ್ತೀವ? ಇವ್ರು ಬರಲೇಬೇಕು. ಎಂತ ಗೊತ್ತಾ, ಶಾಲಾ ವಾರ್ಷಿಕೋತ್ಸವ ಮತ್ತು ಅದರೊಟ್ಟಿಗೆ ಗಣರಾಜ್ಯೋತ್ಸವ ಕೂಡ ಇದೆ, 2 ಸಹ ಇದೆ. ಬನ್ನಿ ನೋಡಿ, ಸ್ಕೂಲ್ ಒಂಚೂರು ತೋರಿಸಿ. ಎಂತ ಹುಡುಕ್ತಿದ್ದೀರಾ? ನಾನು ಒಳಗೆ ಎಲ್ಲಿ ಹೋಗುವ ಅಂತ ನೋಡ್ತಿದ್ದೀನಿ. ಇಲ್ಲಿ ಇಲ್ಲೊಂದು ಇದು ಪಾಟ್ ಇದೆ ನೋಡಿ, ಅಲ್ಲಿ ತನಕ ಸಹ ಇದೆ. ಹೋಗು ಹಂಗೆ ಒಂದು ರೌಂಡ್. ಸರಿ ಶಾಲೆನೊಮ್ಮೆ ತೋರಿಸಿ. ಸಂತು
ನೀವಿರುವಾಗ ಹಿಂಗೇನಾದರೂ ಅಂದರೆ ನಮಸ್ಕಾರ ಏನಾದರೂ ಇದೆಯಾ? ನೆನಪುಗಳಿದೆಪ್ಪ. ಮೊದಲೆಲ್ಲ ಇವಾಗಲ್ಲ ಸಾಂಗು DJ ಅಲ್ಲ, ನಮಗೆ ಜಾನಪದ ರಾಶಿ ಎಣ್ಣೆ ಬಳಿಯೋರು ಕುಣ್ಸೋದೆ ಹಂಗೆ ಎದ್ದೆ ಹೇಳಿ ರೈತಾರೆ ಎಲ್ಲ ಅದೊಂದು ಸಾಕಿರ್ತಿತ್ತು. ನಮ್ದು ಎಲೆ ಕೆಂಚುತ್ತಾರೆ ಮನೆ ತನಕ ಮಾರೆ, ಅದೇ ಒಂದು ಇದೊಂದು ಹಟ್ಟು ಥರ ಇದೊಂದು ಚೆನ್ನಾಗಿದೆ. ಹುಲ್ಲಿಂದ ಕೊಠಡಿ ಇದು ನಾನು ಕೂತ್ರೆ ಮುರಿದಾಗ್ತದ? ಇಲ್ಲ ಅಲ್ಲ, ಇಲ್ಲ ಕೂರೋ ಮಾರೆ ಅಂತ ಈ ಥರ ಭಾಗ್ಯ ನಮ್ಗೆ ಅವಾಗಿರಲಿಲ್ಲ. ಬರ್ಬೋದು. ಶಾಲೆ ಹೇರಡಿಕೆ ಇದು ಕೇರಳ ಆಡ್ಲಿಕ್ಕೆ ಸಾರಿ ಚಂದ ಇದೆ. ಈ ಶಾಲೆಯನ್ನು ದತ್ತು ಪಡೆದು ಸರ್ವಾಂಗೀಣ ಅಭಿವೃದ್ಧಿಪಡಿಸಲಾಗುತ್ತಿದೆ. ಪ್ರತಿಬಿಂಬ ನೋಡಿ ಎಷ್ಟು ನೀಟಾಗಿ ಒಂದು ಹೌದು ನೀಟಾಗಿ ಇಟ್ಟಿದ್ದಾರೆ ಸ್ಕೂಲ್ನ. ಈ ಕಡೆ ತೋರಿಸಿ ಸ್ವಲ್ಪ. ಡಬ್ಬದಲ್ಲಿ ಒಂದು ಮಿಠಾಯ ನೋಡಿ. ಡಬ್ಬದಲ್ಲಿ ಎಂತ ಮರ ಇದು? ಓ ಇದು ಮಾರೆ ನಮ್ಮದು ನಮ್ಮನ್ನೊಂದು ಎಂತ ತೋರಿಸಿದ್ವಲ್ಲ ಅಲ್ಲಿ, ಅಕ್ಷರದ ಅಕ್ಷರ ಮಿಠಾಯ. ನಾನು ಈಗ ಮಕ್ಕಳಿಗೆಲ್ಲ ಇದು ಬಿಸಿ ಊಟಕ್ಕೆಲ್ಲ ಈಗ ಹೊಸ ಹೊಸ ವ್ಯವಸ್ಥೆ ಬಂದಿದೆಯಲ್ಲ, ನಾನು ಜೀರಿಗೆ ಏನೋ ಸಪ್ರೇಟಾಗಿ ಇಟ್ಟಿದ್ದಾರೆ ಅಂತ. ನೀವು ಅದನ್ನು ಕಿಚನ್ ಮಾಡಿಬಿಟ್ರ ಅಂತ ರಿಂಗ್ ಬೇಡ ನುಗ್ಗಲ್ಲ. ಮತ್ತು ನಾಳೆ ಮಕ್ಕಳು ಇಟ್ಕೊಂಡು ತಗ್ಗಿದ್ರೆ ಕಷ್ಟ ನನಗೆ. ಹೋಗಿ ಹೊರ ಫಸ್ಟ್ ಪ್ರೋಗ್ರಾಮ್ ನೋಡ ಆಗ್ತದೆ. ಬನ್ನಿ. ಎಲ್ಲರಿಗೂ ಶುಭ ಸಂಜೆ. ನಮ್ಮ ಶಾಲೆ ಸ್ಥಾಪನೆಯಾಗಿ 55 ವರ್ಷಕ್ಕೂ ಹೆಚ್ಚು ಕಾಲ ಆಗಿದೆ. 5 ವರ್ಷಗಳ ಹಿಂದೆ ಇದೇ ದಿನ, ಹೆಚ್ಚು ಕಡಿಮೆ ಇದೇ ದಿನ ಸುವರ್ಣ ಮಹೋತ್ಸವವನ್ನು ಆಚರಣೆ ಮಾಡಿದ್ವಿ. ಅದಾದ ನಂತರದಲ್ಲಿ ಕೊರೋನಾ ಮತ್ತಿತರ ಕಾರಣಗಳಿಂದ ಶಾಲಾ ವಾರ್ಷಿಕೋತ್ಸವವನ್ನು ಮಾಡೋಕ್ಕಾಗಿರಲಿಲ್ಲ. ಈ ವರ್ಷ 5 ವರ್ಷಗಳ ನಂತರ ಶಾಲಾ ಸಂಭ್ರಮ 2025 ಅಂತ ಹೇಳ್ಬಿಟ್ಟು ಒಂದು ಶಾಲಾ ವಾರ್ಷಿಕೋತ್ಸವವನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ಸಮಾರಂಭಕ್ಕೆ ನಮ್ಮ ಶ್ರೀಯುತ ವರ್ಧಮಾನಯ್ಯನವರು ಇಲ್ಲಿಂದ ಎಲ್ಲರನ್ನೂ ತಮ್ಮ ನಾಯಕತ್ವದಲ್ಲಿ ಅಥವಾ ತಮ್ಮ ಮುಂದಾಳತ್ವದಲ್ಲಿ ಕರ್ಕೊಂಡು ವೇದಿಕೆ ಹತ್ರ ಹೋಗೋ ಮೂಲಕ ಈ ಒಂದು ಹಬ್ಬಕ್ಕೆ ಚಾಲನೆ ಕೊಡಬೇಕು ಅಂತ ಕೇಳ್ಕೊಡ್ತೇನೆ. ಇವಾಗ ಅಲ್ಲೇನು ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟರಲ್ಲ, ಈಗ ಇದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತಿರೋದು ಇಲ್ಲಿ ಸಭಾಗಳಿದೆ ಇಲ್ಲಿಗೆ. ಸೊ ಅವರ ನಾಯಕತ್ವದಲ್ಲಿ ಈಗ ಒಂದು ಮೆರವಣಿಗೆ ಮೂಲಕ ಇಲ್ಲಿಗೆ ಬರ್ತಾ ಇದ್ದಾರೆ. ಇಲ್ಲಿ ಹೋಗಿ ಇನ್ನು ಕಾರ್ಯಕ್ರಮ ಶುರು ಆಗ್ತದೆ. ಅಲ್ಲಿ ಹೋಗೋಣ ಅಂತ ಸಂಭ್ರಮ. ನೋಡಿ ಅಲ್ಲಿಂದ ಸ್ಕೂಲ್ ಅಂದರೆ ಪೇರೆಂಟ್ಸ್ ಎಲ್ಲ ಮಕ್ಕಳೆಲ್ಲ ಇಲ್ಲಿಗೆ ಬಂದು ಇಲ್ಲೊಂದು ಪುಟ್ಟ ದೇವಸ್ಥಾನ ಇದೆ, ಅದರ ಸಭಾಗಣ ಇಲ್ಲಿರೋದು. ಇಲ್ಲ ಕಾರ್ಯಕ್ರಮ ಇಲ್ಲೊಂದು ಪೂಜೆ ಆಗಿ ನೆಕ್ಸ್ಟ್ ಕಾರ್ಯಕ್ರಮ ಶುರು ಮಾಡ್ತಾರೆ. ಸಲಿಟ್ ಹಾಕೊಂಡು ಎಲ್ಲರಿಗೂ ಶುಭ ಸಂಜೆ. ಈ ದಿನ ನಮ್ಮ ಗಾಳಿಗಂಡಿ ಶಾಲೆಯ ಶಾಲಾ ವಾರ್ಷಿಕೋತ್ಸವ ಸಂಭ್ರಮ 2025 ಅಂತಕ್ಕಂಥ ಒಂದು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ನಮಗೆ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ನಮ್ಮ ಶಾಲೆಯ ಶಾಲಾಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಜಯಾ ಅವರು ವೇದಿಕೆ ಮೇಲೆ ಆಸೀನರಾಗಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ನಮ್ಮ ಶಾಲೆಯ ಎಲ್ಲ ಕೆಲಸಗಳಿಗೆ ನಮಗೆ ಬೆನ್ನು ತಟ್ಟಿ ಪ್ರೋತ್ಸಾಹ ಕೊಡತಕ್ಕಂಥ ನಮ್ಮ ಗ್ರಾಮದ ಹಿರಿಯರು ಹಾಗೂ ಕೃಷಿಕರಾಗಿರ್ತಕ್ಕಂಥ ಶ್ರೀಯುತ ವರ್ಧಮಾನಯ್ಯನವರು ಆ ವೇದಿಕೆಗೆ ಬರಬೇಕು ಅಂತ ಅವ್ರನ್ನ ಕೇಳ್ಕೊಡ್ತಾ ಇದ್ದೇನೆ. ಹಾಗೆ
ನಮ್ಮ ಮೊರಸಂಗೆ ಗ್ರಾಮ ಪಂಚಾಯಿತಿಯ ಸದಸ್ಯರು ಹಾಗೂ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ವಿಶ್ವನಾಥ್ ಅವರು ವೇದಿಕೆಗೆ ಆಗಮಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಹಾಗೆಯೇ ಇನ್ನೊಬ್ಬ ಸದಸ್ಯನಿಯಾಗಿರ್ತಕ್ಕಂಥ ಶ್ರೀಮತಿ ಗುಲಾಬಿ ಅವರು ಹಾಗೂ ಶ್ರೀ ವಿದ್ಯಾಗಣಪತಿ ಸೇವಾ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಸುರೇಶ್ ಶೆಟ್ಟಿ ಅವರು ಸಹ ವೇದಿಕೆಗೆ ಆಗಮಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಗಣಪತಿಯೇ ನಿಮಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀವೇ. ನಮೋಸ್ತುತೆ ದೀಪಜ್ಯೋತೆ ನಮೋಸ್ತುತೆ, ಶುಭಂ ಗುರುತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ. ಆಚರಣೆ ಮಾಡ್ತಾ ಇದ್ವಿ. ಈ ಸಂವಿಧಾನದಲ್ಲಿ ಏನಿದೆ ಅಂತ ಹೇಳಿದ್ರೆ ನಮಗೆ ಹಲವಾರು ಹಕ್ಕುಗಳನ್ನು ಕೊಟ್ಟಿದೆ. ಹಕ್ಕುಗಳ ಜೊತೆಗೆ ಕರ್ತವ್ಯಗಳನ್ನು ಕೂಡ ಕೊಟ್ಟಿದೆ. ಏನು ನಾವಿಲ್ಲಿ ಗಾಳಿಗಂಡಿ ಶಾಲೆ ಇದೆ, ಇಲ್ಲಿ ನಾವು ಏನು ಕೇಳ್ಬೋದು, ವಿದ್ಯಾಭ್ಯಾಸದ ಹಕ್ಕನ್ನು ನಾವೆಲ್ಲ ರೀತಿಯಲ್ಲಿ ಮಾಡಿಸ್ಬೋದು. ನಮಗೆ ಆ ಹಕ್ಕಿಲ್ಲ, ಈ ಹಕ್ಕಿಲ್ಲ, ಎಲ್ಲರೂ ಕೇಳ್ಬೋದು. ಅದ್ರ ಜೊತೆಗೆ ನಮಗೊಂದಿಷ್ಟು ಕರ್ತವ್ಯಗಳು ಕೂಡ ಇದೆ. ಈ ಕರ್ತವ್ಯ ನಿಜವಾಗ್ಲೂ ಮಾಡಬೇಕಾದ ಕರ್ತವ್ಯ ಎಲ್ಲ. ಯಾವುದೇ ಶಾಲೆಯಿಂದ ಚಾರ್ಜನ್ನು ತೆಗೆದುಕೊಂಡು ಈ ಕರ್ತವ್ಯ ನಿರ್ವಹಿಸುತ್ತಿರುವಾಗ 2-3 ಶಾಲೆ ಚಾರ್ಜನ್ನು ತೆಗೆದುಕೊಂಡು ಮೊದಲು ಅವರು ಉತ್ತಮ ಕೆಲಸ ಕರ್ತವ್ಯವನ್ನು ನಿರ್ವಹಿಸಿದರೆ ಈ ಶಾಲೆಗೂ ಕೂಡ ಅವರು ಹೆಜ್ಜೆ ಹಾಕುವುದನ್ನು ನೋಡ್ತೇನೆ. ಹಾಗಾಗಿ ಎಲ್ಲರ ಪರವಾಗಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಒಂದು ಕೊಡುಗೆ ಆಗುತ್ತೆ ಅಂತ ಲಂಡನ್ ನಲ್ಲಿರ್ತಕ್ಕಂಥ ಪ್ರಸಿದ್ಧ ಗ್ರಂಥಾಲಯದಲ್ಲಿ ಹೋಗಿ ಅವರು ಓದ್ತಾ ಇರ್ತಾರೆ. 50,000 ಪುಸ್ತಕಗಳನ್ನು ಓದ್ತಾರೆ. 50,000 ಪುಸ್ತಕಗಳನ್ನು ಓದಿ ನಂತರದಲ್ಲಿ ಆ ಗ್ರಂಥಾಲಯದ ಮೇಲ್ವಿಚಾರಕನ್ನ ಕೇಳ್ತಾರೆ, ಬುಕ್ಸ್ ಎಲ್ಲಿದೆ ಅಂತ. ನಾವು ಒಂದು ಪಾಠ ಓದಲಿಕ್ಕೆ ಓಡಾಡ್ತೀವಿ. ಆದ್ರೆ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಆಶ್ರಿತ ಇವತ್ತು ನಮಗೆ ತಂದೆ ತಾಯಿ ಸ್ಥಾನ ಕೊಟ್ಟು ಈ ಸ್ಥಾನಕ್ಕೆ ನಮ್ಮನ್ನು ಬೆಳೆಸಿದ್ದಾರೆ. ಅವರಿಗೆ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಹೇಳುತ್ತೇನೆ. ಹಾಗೆ ನಮ್ಮ ಗಣ್ಯವ್ಯಕ್ತಿಯಾದ ಶ್ರೀಯುತ ಕುಮಾರ್ ಸರ್ ಅವರು ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ಕೇಳ್ತಾರೆ. ವೇದಿಕೆ ಮೇಲೆ ಆಸೀನರಾಗಿರುವಂತ ಎಲ್ಲ ಕಂಪನಿಗೂ ಒಂದು ಸ್ವಲ್ಪ ಸಹಕಾರ ಸ್ಥಿತಿಯಲ್ಲಿ ಅವರಿಗೆ ವಿನಂತಿ ಮಾಡ್ಕೊಂಡಿದ್ದೇನೆ. ಹಾಗಾಗಿ ನಮ್ಮ ಹಳ್ಳಿ ವಿದ್ಯಾರ್ಥಿ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಾನು ಧನ್ಯವಾದವನ್ನು ಹೇಳ್ತಾ ತಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಸೇರಿಸಿ ಇದೇ ಶಾಲೆಗೆ ಸೇರಿಸಿದ್ದೆ ಉದ್ಯೋಗಿಗಳಾಗಿ 16 ಜನ ನಮ್ಮ ಹುಡುಗಿಯ ತಾಲೂಕಿಗೆ ಬಂದರು. ಅದರಲ್ಲಿ ಇವತ್ತು ಒಳ್ಳೆ ಉತ್ಸಾಹ ಯುವಕರು. ಇಂಥ ಯುವಕರಿಗೆ ನಮಗೆ ಸ್ವಾಮಿ ವಿವೇಕಾನಂದರ ಒಂದು ಮಾತು ನೆನಪಾಗುತ್ತೆ. ಆ ಒಂದು ಇಂಥ ಯುವಕರಿಗೆ ಕೊಟ್ಟರೆ ಏನೇನಾದರೂ ಒಂದು ಬೆಂಕಿನ ಎನಿಸ್ಬೋದು, ಗಾಳಿಯನ್ನು ದುಡ್ಬೋದು ಅಂತ ಯುವಕರು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಹೆಚ್ಚಿನ ಒಂದು ಇಂಥ ಶಿಕ್ಷಕರಿಂದ ನಿಮ್ಮ ಒಂದು ಶಾಲೆಗೆ ಅನುಕೂಲ ಆಗಿದೆ. ಈ ರೀತಿ ನಿಮ್ಮ ಈ ಊರಿನ ಎಲ್ಲರೂ ಕೂಡ ಹಾಗೆ ಆ ಒಂದು ಸೌಲಭ್ಯ ಇದ್ದಾಗ ಶಾಲೆ ಚೆನ್ನಾಗಿ ಚೇರ್ಗಳು ಬೇಕು ಅಂತ ಹೇಳಿದಾಗ ತುಕಾರಾಮ್ ಅವರು ಹಳೆ ವಿದ್ಯಾರ್ಥಿಯಾಗಿ ಶಾಲೆಗೆ ಚೇರ್ಗಳನ್ನ ದಾನ ಮಾಡಿ ಕೊಟ್ಟಿರ್ತಾರೆ. ಅವರಿಗೆ ಶಾಲಾ ವತಿಯಿಂದ ಒಂದು ಪ್ರತಿಯೊಬ್ಬರಿಗೂ ತನ್ನ ಸ್ವತಂತ್ರವನ್ನು ಮಾತಾಡೋದು. ಯಾರೇ ಆಗಲಿ ಯಾವ ಮಿನಿಸ್ಟರ್ ಸ್ಕೂಲ್ ಆದ್ರೆ ಅವ್ರು ನಿಂತು ಹೋಗುತ್ತೆ. ಆದರೆ ಗೌರ್ಮೆಂಟ್ ಸ್ಕೂಲ್ ಮುಂದೆ ಬರಬೇಕಾದ್ರೆ ಗೌರ್ಮೆಂಟ್ ಸಹಾಯ ಕೊಡ್ತೈತೆ, ಅದು ಹಿಂಗೆ ಮಾಡೋದ್ರಲ್ಲಿ ಬೇರೆ ಒಂಥರ ಆಗ್ತಾಯಿದೆ. ಆದರೆ ನಮ್ಮ ಶಿಕ್ಷಕರು ಈ ಥರ ಮಾತಾಡೋದು, ಸರ್ಕಾರಿ ಶಾಲೆ ಮತ್ತೆ ಸರ್ಕಾರಿ ಶಿಕ್ಷಕರ ಬಗ್ಗೆ ದಾನಿಗಳು ಮಾತಾಡೋದು. ಹಾಗಾಗಿ ಮಾತಾಡೋಕ್ಕೆ ನಮ್ಗೆ ಏನು ಗೊತ್ತಿಲ್ಲ. ಶಾಸ್ತ್ರಕ್ಕೆ ಒಂದೆರಡು ಮಾತಾಡ್ತಿದ್ದೆ. ನಾನು ಗಾಡಿಯಿಂದ ಬಂದು ಅಲ್ಲಿ ಇಳಿಬೇಕಾದ್ರೆ ನನಗೆ ಒಂದು ಸರ್ಕಾರಿ ಶಾಲೆ ಕಾರ್ಯಕ್ರಮಕ್ಕೆ ಬಂದು ಅಥವಾ ಯಾವುದೋ ಒಂದು ಮದುವೆ ಮನೆಗೆ ಬಂದು ಅಂತ ಫೀಲ್ ಆಯಿತು.
ಶಾರದಾ ಪೂಜೆಯನ್ನು ಹಾಗೂ ವಾರ್ಷಿಕೋತ್ಸವವನ್ನು ಹೇಗೆ ಆಚರಿಸುತ್ತಿದ್ದೇವೆ ಎಂದರೆ ಮಕ್ಕಳು ಸಂತೋಷದಿಂದ ಆಟ ಪಾಠ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕೆಂಬುದೇ ಇದರ ಉದ್ದೇಶವಾಗಿದೆ. ನನಗೆ ಮಾತನಾಡಲು ಅವಕಾಶ ನೀಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ. ಆದರೆ ಇಂಥ ಸರ್ಕಾರಿ ಕುಗ್ರಾಮದಲ್ಲೂ ಸಹ ಸಂಜೆ ಹೊತ್ತು ಈ ತರ ಕಾರ್ಯಕ್ರಮ ಮಾಡಿ ಎಲ್ಲರನ್ನು ಸೇರಿಸುವಂಥದ್ದು ಒಂದು ಉತ್ತಮ ರೀತಿಯಾಗಿದೆ. ಇದಕ್ಕೆ ಮಾಸ್ಟರ್ಗಳು ಸಹ ಹೆಚ್ಚು ಒತ್ತು ನೀಡಿದ್ದಾರೆ. ಇದು ನಮಗೆ ಶಾಸಕರಿಂದ ಯಾವುದೇ ಅನುದಾನ ಬಂದರೂ ಈ ವಿಶ್ವನಾಥನ ಫಸ್ಟ್ ಗಾಳಿಗಂಡಿ ಕೊಡಿ, ಬಸನೆ ಕೊಡಿ ಅಂತ ನಮ್ಮ ಹತ್ರ ಜಗಳಕ್ಕೆ ನಿಂತಾರೆ. ಲಾಸ್ಟ್ 2 ವರ್ಷದಲ್ಲಿ ಹಲವಾರು ರೀತಿಯಲ್ಲಿ ಗಾಳಿಗಂಡಿ ಉತ್ತಮ ರೀತಿಯಲ್ಲಿ ಅಭಿವೃದ್ಧಿ. ಯಾವುದೇ ಖಾಸಗಿ ಇದರ ಸಂಭ್ರಮ ಅಲ್ಲ, ಇದೊಂದು ಸರ್ಕಾರಿ ಶಾಲೆ. ಇದ್ರ ಬಗ್ಗೆ ನಾವೆಲ್ಲ ನೋಡಿ ಖುಷಿ ಪಟ್ಟಿದ್ದಾಯ್ತು. ಇದ್ರ ಬಗ್ಗೆ ಅವ್ರ ಹತ್ರ ಕೇಳೋ, ಏನಂತೀರಾ? ಹೌದು, ಮೊದಲನೇದಾಗಿ ಮೊದಲನೇದಾಗಿ ಪರಿಚಯ ಸರ್ ನಿಮ್ಮದು? ಶ್ರೀನಿವಾಸ ಮೂರ್ತಿ ಅಂತ, ಮುಖ್ಯ ಶಿಕ್ಷಕನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಓಕೆ ಸರ್, ನಿಮ್ಮದು? ನನ್ನ ಹೆಸರು ಮಧುಸೂದನ ಅಂತ ಹೇಳ್ಬಿಟ್ಟು ನಾನು ಸಹ ಶಿಕ್ಷಕರ ಕೆಲಸ ಮಾಡ್ತಾ ಇದ್ದೀನಿ. ಓಕೆ ಸರ್, ಇಲ್ಲಿ ಈ ಸ್ಕೂಲಲ್ಲಿ ಈಗ ಲೈಟಿಂಗ್ಸ್ ಎಲ್ಲ ಹಾಕಿದೆ. ನಾವು ಒಂಥರ ಆಶ್ಚರ್ಯಗೊಂಡ್ವಿ. ಹೇಗೆ ಸರ್ ಇದ್ರ ಯೋಚನೆ ಬಂದಿದ್ದು ನಿಮಗೆ? ಅಂದರೆ ಈ ಕಾರ್ಯಕ್ರಮ ಈ ರೀತಿ ಮಾಡಬೇಕು ಅಂತೇಳಿ. ಇದು ಒಂದು ಸ್ಕೂಲ್ ಫಂಕ್ಷನ್ದು ಇದ್ರ ಥರ ಇಲ್ಲ, ಲೈಟಿಂಗ್ಸ್ ಎಲ್ಲ ನೋಡಿದರೆ ಊರಹಬ್ಬ ಥರ ನನಗೆ ಕಾಣ್ತು. ಇದು ನಾವು ಪೋಷಕರಿಗೆ STMC ಸಭೆ ಆಗ್ಬೋದು, ಪೋಷಕರಿಗೆ ಸಭೆ ಮಾಡೋದಾಗಲಿ, ಆ ಸಭೆಯಲ್ಲಿ ನಾವು ಸರಳವಾಗಿ ಒಂದು ವಿಧಾನ ಹೇಳಿರ್ತೀವಿ. ಅವರು ತಮ್ಮದೇ ಆದ ಒಂದು ಯೋಜನೆಗಳಲ್ಲಿ ತುಂಬ ಚೆನ್ನಾಗಿ ಕಾಣಬೇಕು, ಊರಿನಲ್ಲಿ ಒಂದು ಹಬ್ಬದ ರೀತಿ ಮಾಡಬೇಕು, ನಾವೆಲ್ಲ ಒಟ್ಟಾಗಿ ಈ ಥರ ಮಾಡ್ತೀವಿ, ನಮಗೆ ಬೆಂಬಲ ಕೊಡಿ, ಶಿಕ್ಷಕರು ನಮಗೆ ಸಲಹೆ ಕೊಡ್ರಿ ಅಂತೆಲ್ಲ ಕೇಳ್ತಾರೆ. ಹಾಗೆ ನೀವೆಲ್ಲ ಒಟ್ಟಾಗಿ ಮಾಡೋದಾದರೆ ಒಳ್ಳೆಯದಾದರೆ ನಮಗೂ ಕೂಡ ಸಂತೋಷ. ಒಟ್ಟಾರೆ ಶಾಲೆ ಒಳ್ಳೆಯದಾಗಬೇಕು, ನಿಮ್ಮೆಲ್ಲ ಸಹಕಾರ ನಮಗೆ ಬೇಕು ಅಂತ ನಾವು ಕೇಳ್ಕೊಡ್ತೀವಿ. ಓಕೆ ಸರ್, ಮತ್ತು ಈ ಶಾಲೆದ್ದು ಒಂದು ಕೆಲವೊಂದು ಹೆಸರು ತನ್ನದಾದ ಹೆಸರು ಮಾಡಿದೆ, ಅದನ್ನೊಂದು ನಿಮ್ಮ ಇದರಲ್ಲೇ ಹೇಳಿ. ವಿಶೇಷತೆ ಅಂತ ಏನಿಲ್ಲ. ಅಂದರೆ ನಾವೀಗ ದಿನದಲ್ಲಿ ಬಹುತೇಕ ಬೆಳಿಗ್ಗೆ 9 ಮನೆಗೆ ಬಿಟ್ಟರೆ 9 ಗಂಟೆ ಮನೆ ಬಿಟ್ಟರೆ ಸಂಜೆ 4:45 ಗಂಟೆ ತನಕ ಶಾಲೆಯಲ್ಲಿ ಇರ್ತೀವಿ. ಬಹುತೇಕ 8 ರಿಂದ 9 ಗಂಟೆಗಳ ಕಾಲ ಶಾಲೆಯಲ್ಲಿ ಇರ್ತೀವಿ. ನಾವು ಇರ್ತಕ್ಕಂಥ ಒಂದು ವಾತಾವರಣ ಆಕರ್ಷಕವಾಗಿ ಚೆನ್ನಾಗಿತ್ತು, ಸ್ವಚ್ಛವಾಗಿತ್ತು ಅಂದರೆ ನಾವು ಮಾಡ್ತಕ್ಕಂಥ ಕೆಲಸಕ್ಕೆ ಒಂದು ಉತ್ಸಾಹ ಸಿಗುತ್ತೆ. ಮಕ್ಕಳಿಗೂ ಸಹ ತರಗತಿ ಕೋಣೆಗಳಿರ್ಬೋದು, ಶಾಲೆಗೆ ಬರಬೇಕು ಅಂತಕ್ಕಂಥ ಆಸಕ್ತಿ ಮೂಡುತ್ತೆ. ಮತ್ತು ಸರ್ಕಾರಿ ಶಾಲೆ ಅಂದರೆ ಹಳೆ ಗೋಡೆನೇ ಇರಬೇಕು, ಬಣ್ಣ ಮಾಸಿರಬೇಕು ಅಂತಕ್ಕಂಥ ಒಂದು ಕಲ್ಪನೆ ಅದು ಯಾವುದೋ ಕಾಲದಲ್ಲಿ ಇತ್ತು. ಈಗ ಆಗಿಲ್ಲ. ಸರ್ಕಾರದಿಂದ ಹಲವಾರು ಅನುದಾನಗಳು ಬರ್ತವೆ, ಅವುಗಳನ್ನು ಸಮರ್ಪಕವಾಗಿ ಬಳಸ್ಕೋಬೋದು. ಹಾಗೆ ದಾನಿಗಳು ತುಂಬ ಜನ ಇದ್ದಾರೆ, ದಾನಿಗಳಿದ್ದಾರೆ. ಅವರಿಗೆ ಎಲ್ಲಿ ಹೇಗೆ ದಾನವನ್ನು ಕೊಡಬೇಕು, ಹೇಗೆ ಬಳಸ್ಕೊಂತಕ್ಕಂಥ ಒಂದು ಪರಿಕಲ್ಪನೆಯಿಂದ ನಾವು ಅವರಿಗೆ ಮನವರಿಕೆ ಮಾಡಿಕೊಟ್ರೆ ಖಂಡಿತವಾಗೂ ನಮಗೆ ಶಾಲೆಯನ್ನು ಅಭಿವೃದ್ಧಿಪಡಿಸೋದ್ರಲ್ಲಿ ಏನೂ ಸಮಸ್ಯೆ ಆಗೋದಿಲ್ಲ. ಯಾಕೆಂದರೆ ಈ ನಮ್ಮ ಶಾಲೆಗೆ ಬಹುತೇಕ 10 ಲಕ್ಷಕ್ಕೂ ಹೆಚ್ಚಿನ ಮಟ್ಟದಲ್ಲಿ ದೇಣಿಗೆ ಅಂದರೆ ಕೊಡುಗೆ ರೂಪದಲ್ಲಿ ಬಂದಿದ್ದಾವೆ, ವಸ್ತುಗಳ ರೂಪದಲ್ಲಿ ಇರ್ಬೋದು, ಬಣ್ಣ ಇರ್ಬೋದು. ಆಮೇಲೆ ಈ ಸ್ಮಾರ್ಟ್ ಕ್ಲಾಸ್ ವ್ಯವಸ್ಥೆ 5 ಲಕ್ಷಕ್ಕೂ ಹೆಚ್ಚಿನ ಒಂದು ಯೋಜನೆ, ಅದು IIIE ಸಂಸ್ಥೆಯಿಂದ. ಹಾಗೆ ಪ್ರತಿಬಿಂಬ ಟ್ರಸ್ಟ್ ಅಂತಕ್ಕಂಥ ಒಂದು ಬೆಂಗಳೂರಿನ ಸಂಸ್ಥೆ, ಒಂದು NGO ನಮ್ಮ ಶಾಲೆಯನ್ನು ದತ್ತು ಪಡೆದು ಅಭಿವೃದ್ಧಿಪಡಿಸ್ತಾ ಇದೆ ಸಮಗ್ರವಾಗಿ. ಹಾಗೆ ಹಳೆ ವಿದ್ಯಾರ್ಥಿಗಳಿರ್ಬೋದು, ಪೋಷಕರು, STMC ಸದಸ್ಯರಿರ್ಬೋದು, ಎಲ್ಲರೂ ಸಹ ತಮ್ಮ ಕೈಲಾದಂಥ ಸಹಾಯವನ್ನು ಮಾಡ್ತಾರೆ. ಹಣಕಾಸಲ್ಲಿರ್ಬೋದು ಅಥವಾ ಶ್ರಮದಾನ ಇರ್ಬೋದು, ಎಲ್ಲವೂ ಕೂಡ ಅವರು ಮಾಡಿಕೊಡೋದ್ರಿಂದ ಮಾಡಿಕೊಟ್ರು. ಆಮೇಲೆ ಸುತ್ತಮುತ್ತ ಕ್ಲಾಸಿಕ್ ಎಸ್ಟೇಟ್ ಇರ್ಬೋದು, ಮಕ್ಕಿತಲೆ ಎಸ್ಟೇಟ್ಗಳಿರ್ಬೋದು, ಆಮೇಲೆ ಆಲೆಬೈಲು, ಕೊಂಡದ ಮನೆ, ಕೆರೆಹಕ್ಲು, ಮತ್ತು ಇಲ್ಲಿ ತಂಗಾಳಿ ರೆಸಾರ್ಟ್ ಇರ್ಬೋದು, ಕಾಡಕಲ್ಲು ರೆಸಾರ್ಟು, ಸುಳಿಕೆರೆ ಎಸ್ಟೇಟ್, ಎಲ್ಲ ಎಸ್ಟೇಟ್ನವರು ಸಹ ತಮಗೆ ಏನು ಸಹಕಾರ ಬೇಕು ಅಂತ ಕೇಳಿದ್ದಾರೆ. ಇನ್ವಿಟೇಷನ್ ಕೊಡೋಕೆ ಹೋದ ತಕ್ಷಣ ನಿಮಗೆ ಏನು ಬೇಕು ಹೇಳಿ, ಗಾಳಿಗಂಡಿ ಶಾಲೆಗೆ ಏನಾದರೂ ಕೊಡ್ತೀವಿ ಅಂತ ಒಂದು ಸಹಕಾರ ಕೊಟ್ಟಿದ್ದಾರೆ. ಆದರೆ ಮತ್ತೆ ಇನ್ನೊಂದು ದಿವಸ ಶಾಲಾ ವಾರ್ಷಿಕೋತ್ಸವ ಇಟ್ಕೊಂಡ್ರೆ ಪೋಷಕರಿಗೆ ಮತ್ತೆ ಹೊರೆ ಆಗುತ್ತೆ. 1 ವಾರಗಟ್ಟಲೆ ಅವರು ಎಲ್ಲರೂ ಸಹ ಕಾರ್ಮಿಕ ವರ್ಗದವರು, ಮತ್ತೆ ಅವರು 1 ವಾರಗಟ್ಟಲೆ ಬಂದು ಕೆಲಸ ಮಾಡಿ ಶಾಲೆಯನ್ನು ಅಂದಗೊಳಿಸೋದಕ್ಕೆ ಸಮಯ ವ್ಯರ್ಥ ಮಾಡ್ತಾರೆ. ಮತ್ತು ಅವ್ರಿಗೂ ಸಹ ಆರ್ಥಿಕವಾಗಿ ನಷ್ಟ ಆಗುತ್ತೆ, ನಮಗೂ ಸಹ ಪಾಠಗಳು ಕಡಿಮೆ ಆಗ್ತವೆ. ಪರೀಕ್ಷಾ ದೃಷ್ಟಿಯಿಂದ ನಾವು ಒಂದೇ ದಿನದಲ್ಲಿ ಬೆಳಿಗ್ಗೆ ಗಣರಾಜ್ಯೋತ್ಸವ ಮಾಡಿ ಸಂಜೆ ಶಾಲಾ ವಾರ್ಷಿಕೋತ್ಸವವನ್ನು ಮಾಡಿ ಮುಗಿಸ್ತಾ ಇದ್ದೀವಿ. ಮತ್ತು ಹೆಚ್ಚಾಗಿ ಹಣದ ರೂಪದಲ್ಲಿ ನಮಗೆ ದೇಣಿಗೆ ಬೇಡ, ವಸ್ತು ರೂಪದಲ್ಲಿ ಈ ಥರ ನಾವು ಸಲಹೆ ಕೊಡ್ತೀವಿ. ಅದೇ ರೀತಿ ಅವರು ನಮ್ಮ ಮಾತಿಗೆ ಬೆಲೆ ಕೊಟ್ಟು ಇಷ್ಟೆಲ್ಲ ವ್ಯವಸ್ಥೆ ಆಗಿದೆ. ಅದೊಂದು ಬಹಳ ಹೆಮ್ಮೆ ಅನ್ಸುತ್ತೆ ಹೇಳಲಿಕ್ಕೆ. ಮತ್ತು ಈಗ ಕಾರ್ಯಕ್ರಮದಲ್ಲಿ ನಾವು ಕೂಡ ನೆಕ್ಸ್ಟ್ ಪಾಲ್ಗೊಳ್ತೀವಿ. ಈಗ ಸಂಜೆ ಕಾರ್ಯಕ್ರಮಗಳು ಏನೇನಿದೆ ಸರ್ ಅಂತ? ಈಗ ನಾವು ಕಳಸ ಡ್ಯಾನ್ಸ್ ಟೀಮಿನ ಒಬ್ಬರು ಡ್ಯಾನ್ಸ್ ಆಗಿದ್ದಾರೆ, ಮಂಜೇಶ್ ಅಂತ, ಮತ್ತು ಅವ್ರ ತಂಡದವರು. ಅವ್ರು ಸುಮಾರು 10-12 ದಿನಗಳಿಂದ ಮಕ್ಕಳಿಗೆ ತರಬೇತಿ ಕೊಡ್ತಾ ಇದ್ದಾರೆ. ಕಾಸ್ಟ್ಯೂಮ್ ಸಹ ಅವರೇ ಇದು ಮಾಡಿಬಿಟ್ಟು ಅವರೊಂದು ಜವಾಬ್ದಾರಿ ವಹಿಸ್ಕೊಂಡಿದ್ದಾರೆ ಪೋಷಕರ ಸಹಕಾರದಿಂದಾಗಿ. ಸೊ ಖಂಡಿತವಾಗ್ಲೂ ಮನೋರಂಜನೆಗಂತೂ ಮೋಸ ಇಲ್ಲ. ಮಕ್ಕಳು ತುಂಬ ಪ್ರಾಕ್ಟೀಸ್ ಮಾಡಿದ್ದಾರೆ. ಅದ್ರ ಜೊತೆಗೆ ಅಂಗನವಾಡಿ ಮಕ್ಕಳು, ನಮ್ಮ ಹಳೆಯ ವಿದ್ಯಾರ್ಥಿಗಳು ಎಲ್ಲರೂ ಸಹ ಜೊತೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಹಳೆ ವಿದ್ಯಾರ್ಥಿಗಳು ಸಹ ಎಲ್ಲರಿಗೂ ಅವಕಾಶ ಮಾಡ್ತಾ ಇದ್ದಾರೆ, ಮತ್ತೆ ಮನೋರಂಜನಾ ಚಟುವಟಿಕೆಗಳನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಮನೋರಂಜನೆಗಂತೂ ಮೋಸ ಇಲ್ಲ. ಚಳಿ ಇದ್ರೂ ಸಹ ಮನೋರಂಜನೆ ಜಾಸ್ತಿನೇ ಇರುತ್ತೆ. ತುಂಬ ಚಿಕ್ಕ ಮಕ್ಕಳಲ್ಲ ನಮ್ಮ ಶಾಲೆಯಲ್ಲಿ, ಹಾಗಾಗಿ ಅವರು ದೊಡ್ಡ ಮಕ್ಕಳನ್ನು ಕೂಡ ಬಳಸ್ಕೊಂಡು ಮತ್ತೆ ಅವಕಾಶ ಕೊಟ್ಟಿದ್ದಾರೆ. ಈಗ
ಈಗ ಆಲ್ಮೋಸ್ಟ್ ಎಲ್ಲ ಕಡೆ ದಿನ ಡೇ ಇಡ್ತಾರೆ ಕಾರ್ಯಕ್ರಮಗಳನ್ನೆಲ್ಲ. ಇಲ್ಲಿ ಈಗ ಒಂದು ಸಂಜೆ ನೈಟ್ ಹೊತ್ತಿಗೆ ಒಂದು ಇಟ್ಟಿದ್ದೀರಾ ಅಂದರೆ ಇದು ಪೂರ್ವ ತಯಾರಿ ಹೇಗಿತ್ತು ಅಂದರೆ ಯೋಚನೆ ಈಗ ಮಾಡುವಾಗ ಈಗ ಮನೆಗೆ ಹೋಗುವಂಥದ್ದೆಲ್ಲ ಕಾಳಜಿ ಹೆಂಗೆ ಅಂದರೆ ನಾವು ಇದು ಮೊದಲಂತಲ್ಲ, ಇದಕ್ಕಿಂತ ಮುಂಚೆ ನಾವು ಶಾಲೆ ಕೆಲಸಗಳಿದ್ದಾಗ ಇದು ಮುಂಚೆ ಈ ಭಾಗದಲ್ಲಿ ಕಾಂಪೌಂಡು ಚರಂಡಿ ಏನಿರಲಿಲ್ಲ, ಇದೊಂದು ಕಟ್ಟಡ ಮಾತ್ರ ಬಳಸ್ತಿದ್ವಿ. ಅಂದರೆ ದುಸ್ಥಿತಿಲಿ ಇತ್ತು, ಹೋದ ವರ್ಷದ ರಿಪೇರಿ ಆಯಿತು, ಈಗ ಅದು ಕೂಡ ರಿಪೇರಿ ಆಗುತ್ತೆ, ಅದು ಕೂಡ ಚೆನ್ನಾಗಿದೆ. ಅದು ಸ್ವಲ್ಪ ಸಣ್ಣ ಪುಟ್ಟ ರಿಪೇರಿಗಳನ್ನು ಮಾಡಿಸ್ತಾ ಇದ್ದೀವಿ. ಆವಾಗಿಂದನೂ ಕೂಡ ಸಣ್ಣ ಪುಟ್ಟ ದಿನಕ್ಕೆ ಒಂದು ಸಣ್ಣ ಕೆಲಸ ಮಾಡ್ತಾ ಬಂದ್ವಿ. ಪ್ರತಿ ದಿವಸ ಕೆಲಸ ಶಾಲೆ ಮುಗಿದ್ಮೇಲೆ ಮಾಡೋದ್ರಿಂದಾಗಿ ಸಮಯ ಆಗ್ತಾನೆ ಇತ್ತು, 5 ಗಂಟೆ 6 ಗಂಟೆ 7 ಗಂಟೆ ಹಿಂಗೆ ಆಗ್ತಾನೆ ಇತ್ತು. ನಮಗೆ ಅದು ಅಭ್ಯಾಸ ಆಗೋಯ್ತು, ಶಾಲೆ ಮುಗಿದ ನಂತರ ತಡವಾಗಿ ಕೆಲಸ ಹೋಗೋದಲ್ಲ. ಆಮೇಲೆ ಪೋಷಕರೆಲ್ಲ ಕೆಲಸಕ್ಕೆ ಹೋಗಿರ್ತಾರೆ. ಸೊ ಎಲ್ಲ ಬೆಳಿಗ್ಗೆ ದಿನ ಬಂದು ಬೆಳಿಗ್ಗೆ ಇಡೀ ದಿವಸ ಅವ್ರು ಮತ್ತೆ ಕೆಲಸಗಳಿಗೆ ತೊಡಗಿಸ್ಕೊಳ್ಳೋಕ್ಕಿಂತ ಸಂಜೆ ಕಾರ್ಯಕ್ರಮ ಆದರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಕೊರೋನಾ ಆದ ನಂತರದಲ್ಲಿ 5 ವರ್ಷಗಳಿಂದ ನಮ್ಮ ಗಾಳಿಗಂಡಿ ಗ್ರಾಮದಲ್ಲಿ ಯಾವುದೇ ಸಭೆ ಸಮಾರಂಭಗಳು ಆಗಿಲ್ಲ. ಅಂದರೆ ಗಣಪತಿ ಫಂಕ್ಷನ್ ಇರ್ಬೋದು, ಎಲ್ಲ ಸಹ ಒಂದಿನಕ್ಕೆ ಸೀಮಿತಗೊಂಡಿದೆ. ಜನಕ್ಕೂ ಸಹ ಒಂದು ಮನೋರಂಜನೆ ಇರಲಿ. ಸಂಜೆ ಸಮಯ ಆದರೆ ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ಸಹ ಹೊರಗಡೆ ಹೋಗಿರ್ತಕ್ಕಂಥವ್ರು ಮತ್ತು ಭಾನುವಾರ ಆಗಿರೋದ್ರಿಂದ ಇವತ್ತು ಎಲ್ಲ ಸಹ ಸೇರಿಕೊಡ್ತಾರೆ. ಸಂಜೆ ಆದರೆ ಚೆನ್ನಾಗಿರುತ್ತೆ ಅನ್ನೋ ಉದ್ದೇಶದಿಂದ ಹಮ್ಮಿಕೊಂಡಿದ್ವಿ ಕಾರ್ಯಕ್ರಮದ ಕಡೆಗೆ ಹೋಗೋದು. ಸರ್ ಮತ್ತು ಈಗ ಈ ಶಾಲೆ ಪ್ರಶಸ್ತಿ ಬಂದಿತ್ತು ಅಂತ ಕೇಳಿ. ಹೌದು ಸರ್, ಮೊದಲ ಬಾರಿಗೆ ಶಾಲೆಯೆಲ್ಲ ಬದಲಾವಣೆ ನೋಡಿಬಿಟ್ಟು ಎಲ್ಲ ಗುರುತಿಸಿ ಇಲಾಖೆ ಕಡೆಯಿಂದ ಆಗ್ಬೋದು, ಮಾಧ್ಯಮದವ್ರ ಕಡೆಯಿಂದ ಗುರುತಿಸಿ ಹೋಬಳಿ ಮಟ್ಟದಲ್ಲಿ ಉತ್ತಮ ಶಾಲೆ ಅಂತ ಸನ್ಮಾನ ಕೊಟ್ಟರು. ಅದಾದಮೇಲೆ ಅಲ್ಲಿ ಹೋಬಳಿ ಮಟ್ಟದಲ್ಲಿ ಕೊಟ್ಟ ತಕ್ಷಣ ಆ ತಾಲೂಕು ಮಟ್ಟದಲ್ಲಿ ಗುರುತಿಸಿ ನಮಗೆ ತಾಲೂಕು ಮಟ್ಟದಲ್ಲಿ ಉತ್ತಮ ಶಾಲೆ ಅಂತೇಳಿ ಕೊಟ್ಟರು. ಭಾಳ ಸಂತೋಷ ಆಯಿತು. ಗ್ರಾಮಸ್ಥರಿಗೆ ಕೂಡ ಭಾಳ ಖುಷಿ ಆಯಿತು. ಮಾಧ್ಯಮದ ಮೂಲಕ ನಮ್ಮ ಶಾಲೆ ಬಗ್ಗೆ ಎಲ್ಲ ಕಡೆ ವಿಷಯ ಹಬ್ಬಿತು. ಹಂಗಾಗಿ ಮತ್ತೊಮ್ಮೆ ಈ ಸರ್ಕಾರಿ ಶಾಲೆ ಗಾಳಿಗಂಡಿ ಅನ್ನೋಂಥದ್ದು ಎಲ್ಲ ಸರ್ಕಾರಿ ಶಾಲೆಗಳಿಗೆ ಮಾದರಿ ಆಗಲಿ ಅನ್ನೋದು ನಮ್ಮ ಖಂಡಿತ. ನಿಮಗೂ ಸಹ ಈ ಒಂದು ಸಣ್ಣ ಕುಗ್ರಾಮದ, ಅದು ಗುಡ್ಡಗಾಡಲ್ಲಿರ್ತಕ್ಕಂಥ ಈ ನಮ್ಮ ಡಿಸ್ಟಿಕ್ಕಿನ ಬಾರ್ಡರ್, ದಕ್ಷಿಣ ಕನ್ನಡ ಡಿಸ್ಟಿಕ್ಕಿನ ಅಂಚಲಿದ್ದೀವಿ. ಇಲ್ಲಿಗೆ ಬಂದು ಇಷ್ಟೊತ್ತಲ್ಲಿ ಸಹ ನಮ್ಮ ಶಾಲೆಯ ಬಗ್ಗೆ ಆಸಕ್ತಿಯಿಂದ ವರದಿ ಮಾಡ್ತಾ ಇದ್ದಾರೆ. ನಿಮಗೆ ಒಳ್ಳೆಯದಾಗಲಿ. ಹಾಗೆ ನಿಮ್ಮ ಚಾನಲ್ ಮುಂದಿನ ದೊಡ್ಡ ಹಂತಲ್ಲಿ ಬೆಳೀಲಿ ಅಂತ ಶುಭ ಕೊಡ್ತೀವಿ. ತುಂಬ ಧನ್ಯವಾದ. ನೆಕ್ಸ್ಟ್ ಕಾರ್ಯಕ್ರಮ ಆಚೆ ಹೋಗುವ ನೋಡಿ, ವಿಘ್ನ ವಿನಾಯಕನ ಹೆಂಗೆ ಮಾಡಿದ್ದಾರೆ ನೋಡಿ, ಅದನ್ನೊಂದು ತೋರಿಸ್ತಾನೆ ನಮ್ಮ ಗಣೇಶನ ಬಸ್. ಕೈ ಮುಗಿಯುವ, ಯಾಕಂದರೆ ಕಾರ್ಯಕ್ರಮ ಎಲ್ಲ ನೀಟಾಗಿ ತುಂಬ ಚೆನ್ನಾಗಿ ನಡಿಬೇಕು. ಅದೊಂದು ನೋಡಿ, ಹೌದು, ಹುಲ್ಲಿನ ಮನೆನ. ನೋಡಿ, ನಾವು ವಿಡಿಯೋದಲ್ಲಿ ತೋರಿಸ್ತೀವಲ್ಲ, ಹುಲ್ಲು ಗದ್ದೆ ಹುಲ್ಲು ಎಲ್ಲ ನೋಡಿ, ಇದಕ್ಕೆಲ್ಲ ಯೂಸ್ ಆಗ್ತದೆ. ಯಾರು ಕೊಟ್ಟಿದ್ದು? ರೈತರು. ಇಲ್ಲಿ ರೈತರು ಯಾರು ಕೊಟ್ಟಿರ್ಬೇಕು ಪಾಪ. ಓಕೆ, ನೆಕ್ಸ್ಟ್ ಪ್ರೋಗ್ರಾಮ್ ಇದ್ದಲ್ಲಿ ಹೋಗುವ. ನೋಡಿ ಎಲ್ಲ ಚಂದಾಗಿದೆ. ಬಾತುಕೋಳಿ, ನೀರಿನಲ್ಲಿ ಬಾತುಕೋಳಿ ಇರಬೇಕಿತ್ತು, ಬಟ್ ನೀರಿನಲ್ಲಿ ಬಂಗುಡೆ ಮೀನು. ನೋಡಿ, ಇಲ್ಲೊಂದು ಇಬ್ಬರು ನಾರಿಯರು. ಮೊಸರು ಕುಡಿಕೆಯಾ? ಅಲ್ಲ, ಹೋಗುವಲ್ಲ ಪ್ರೋಗ್ರಾಮ್ಗೆ? ಹೋಗುವ. ಸ್ವಾಗತಕ್ಕೆ 2 ನವಿಲು ಇಟ್ಟಿದ್ದಾರೆ. ನವಿಲಿದೆ ಇಲ್ಲಿ. ಸಂಭ್ರಮ 2025. ಇದು ಬೇರೆ ಬರ್ಸಿದಾರಲ್ಲ ಮತ್ತೆ. ಓಕೆ, ಅಲ್ಲಿಗೆ ಹೋಗುವ. ಇಲ್ಲೊಂದು ಪೇಂಟಿಂಗ್ ಇದು ಸಹ ಚೆಂದಾಗಿದೆ. ಸ್ವತಂತ್ರ ಸೇನಾನಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ವೇಷದಲ್ಲಿದ್ದಾರೆ. ಅವರಿಗೆ ಒಂದು ಸೆಲವು ಪಡೆಯೋಣ ಎಲ್ಲರೂ ಸಹ. ಜೈ ಹಿಂದ್. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆಯಾ? ಮುಂದೆ ನೆಕ್ಸ್ಟ್. I love you.
ಇದರಮ್ಮ ಯಾರಮ್ಮ ನೀನು ಇಲ್ಲೇ ಮಲಗಿದ್ಯಾ? ಅಣ್ಣ ನೀವು ಯಾರು ಇಲ್ಲ ಅಣ್ಣ, ಊಟ ಹುಡ್ಕ ಬಂದೆ. ಈ ಕಸದ ತೊಟ್ಟಿಗೆ ಬಂದ? ಅಣ್ಣ ತುಂಬಾ ಹೊಟ್ಟೆ ಹಸಿತೈತೆ ಅಣ್ಣ, 3 ದಿವಸ ಆಯ್ತು ಊಟ ಮಾಡಿ. ಅಣ್ಣ ನಮ್ಗೆ ಹಿಂಗೂ ಅಪ್ಪ ಅಮ್ಮ ಇಲ್ಲ, ನಮ್ಮ ಜೊತೆ ಇರಲಿ ಬಿಡಿ ಅಣ್ಣ. ಬಿಸಾಕುವ ಅನ್ನವೇ ನಮ್ಮ ಮೃಷ್ಟಾನ್ನ ಭೋಜನ. ನಮ್ಮಂತ ಎಷ್ಟೋ ಅನಾಥರ ನಿಟ್ಟುಸಿರಿನ ಶಾಪಕ್ಕೆ ದೇವರೇ ಕಲ್ಲಾಗಿದ್ದಾರೆ. ಹೊಟ್ಟೆಗಾಗಿ ಈಗ ಹೊಟ್ಟೆ ಡ್ಯಾನ್ಸ್. ಚಂದು ಬನೋಲಿ ಗುಡಪ ಬೆಚ್ಚವನ ಚಳಿ ಯಾರು ಕುಡಿಸಿಬಿಟ್ಟು ಎದ್ದಬೇಡಿ. ನಮ್ಮಲ್ಲಿ ಫೆವಿಕಾಲ್ ಜಾಸ್ತಿ ಇದೆ ಸ್ಕೂಲಲ್ಲಿ, ಯಾರಾದ್ರೂ ಎದ್ರೆ ಫೆವಿಕಾಲ್ ಆಗ್ತೀವಿ. ಧನ್ಯವಾದಗಳು. ಈಗ ಸ್ಟ್ರಾನಲ್ಲಿ ಲೋಟಕ್ಕೆ ನೀರು ತುಂಬಿಸುವುದು ವಾಣಿಜ್ಯ. ಪೋಷಕರಿಗೆ, ಗ್ರಾಮಸ್ಥರಿಗೆ, ಹಳೆ ವಿದ್ಯಾರ್ಥಿಗಳಿಗೆ, ಅಂಗನವಾಡಿ ಮಕ್ಕಳಿಗೆ ಧನ್ಯವಾದಗಳು. ಈಗ ಮಾತೆಲ್ಲ ತಿಳಿಪ್ಲಿಕ್ಕೆ ಒಂಚೂರು ಸ್ಮೈಲ್ ಇಜ್ಜತ್ತಾ? ಸ್ಮೈಲ್ ಇಲ್ಲ ಅಂತ. ಹಾಂ ಓಕೆ, ಒಂಚೂರು ಬರ್ತೇನೆ ನಾನು. ಓಕೆ ಡನ್. ಕಾರ್ಯಕ್ರಮಗಳೆಲ್ಲ ಎಷ್ಟು ಚೆನ್ನಾಗಿ ನೆರವೇರಬೇಕಾದ್ರೆ ಈ ಮಕ್ಕಳಿಗೆ ಡ್ಯಾನ್ಸ್ ಗಿನ್ಸ್ ಎಲ್ಲ ನಮ್ಮ ಕಳಸದ ಈಗಲೈಸ್ ತಂಡದವರು ಮಂಜೇಶ್ ಅವರು. ಥ್ಯಾಂಕ್ ಯು ಸರ್. ಹೇಗೆ ಅನಿಸ್ತು ಕಾರ್ಯಕ್ರಮ? ಹಾಂ, ಹೇಗೆ ಶಿಕ್ಷಕರೆಲ್ಲ ಹೇಗೆ ಸಾಥ್? ಓಕೆ, ಪರವಾಗಿಲ್ಲ. ಸಣ್ಣ ಸ್ಕೂಲು, ಬಟ್ ಇಲ್ಲಿ ಬಂದಾಗೆಲ್ಲ ಸ್ಕೂಲೆಲ್ಲ ಚೆನ್ನಾಗಿ ಅನಿಸ್ತು ನಮಗೆ. ಅಂದರೆ ಡ್ಯಾನ್ಸ್ಗಿಂತ ಮುಖ್ಯವಾಗಿ ಮನೆ ಥರ ನಮಗೆ ಅನಿಸ್ತು. ಟೀಚರ್ಸ್ ಅಷ್ಟೇ ಚೆನ್ನಾಗಿ ನೋಡಿಕೊಂಡ್ರು, ಮಕ್ಕಳು ಅಷ್ಟೇ, ಹಳ್ಳಿ ಮಕ್ಕಳು ಹೇಳಿದ ತಕ್ಷಣನೆಲ್ಲ ಸ್ವಲ್ಪ ಕಲಿತರು. ಊರ ಜನತೆನೂ ಅಷ್ಟೇ ಚೆನ್ನಾಗಿ ಸಪೋರ್ಟ್ ಮಾಡಿದರು. ಎಷ್ಟು ದಿನದಿಂದ ಕಳಿಸ್ತಾ ಇದ್ದೀರಾ? ನಾವೊಂದು 1 ತಿಂಗಳಾಯ್ತು. 1 ತಿಂಗಳಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ. ಒಳ್ಳೆಯದಾಗಲಿ. ಓಕೆ, ಥ್ಯಾಂಕ್ಸ್. ಈಗೆಲ್ಲ ಇನ್ನೂ ಕೂಡ ಮುಂದುವರಿಲಿ ನಮ್ಮ ಆಶಯ, ನಮ್ಮ ಚಾನಲಿಂದ. ಓಕೆ, ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ. ಹೌದು, ನಿಮ್ಮ ಮತ್ತು ಇನ್ನೊಂದು ಹೇಳ್ಬೇಕಂದ್ರೆ ಇವರು ಹಲವಾರು ವಾಹಿನಿಗಳಲ್ಲಿ ಕೂಡ ಡ್ಯಾನ್ಸ್ ಕೂಡ ಕೊಟ್ಟಿದ್ದಾರೆ. ಮತ್ತಷ್ಟು ಆಫರ್ಗಳು ಬರಲಿ ಎಲ್ಲರಿಗೂ. ಒಳ್ಳೆ ಚಾನಲ್ಗೂ ಅಷ್ಟೇ, ಯೂಟ್ಯೂಬ್ ಚಾನಲ್ ತುಂಬ ಕಷ್ಟಪಡ್ತಾ ಇದ್ದಾರೆ. ಎಲ್ಲ ಕಡೆ ಹೋಗ್ಬಿಟ್ಟು ನೈಟ್ ನೋಡಿ, ಈಗ ಮಿಡ್ ನೈಟು 12 ಗಂಟೆ 1 ಗಂಟೆ ಆಗ್ತಾ ಬಂತು, ಇನ್ನೂ ಕೂಡ ಶೂಟ್ ಮಾಡ್ಕೊಂಡಿದ್ದಾರೆ. ನಾಳೆ ಬೇರೆ ಅವ್ರಿಗೆ ಎಡಿಟಿಂಗು ಅದು ಇದು ಅಂತ ತುಂಬ ಇರುತ್ತೆ. ಅದೊಂದು ನಮ್ಮ ಬಗ್ಗೆ ಹೇಳೋದಲ್ಲ, ಬಟ್ ಅವ್ರದ್ದು ಇದಕ್ಕೆ ನೀವು ಸಪೋರ್ಟ್ ಮಾಡಿ ಎಲ್ಲ ಜನತೆಗಳು ಅಷ್ಟೇ. ಮತ್ತೆ ವಿಡಿಯೋ ಲೆಂತ್ ಆಗ್ತದೆ ಅಂತೆಲ್ಲ ಬೈಬೇಡಿ. ವಿಡಿಯೋ ಲೆಂತ್ ಆಗುತ್ತೆ, ಕಾರಣ ಎಂತ ಗೊತ್ತಾ? ಈ ಸ್ಕೂಲ್ ಮಕ್ಕಳದೆಲ್ಲ ಪ್ರೋಗ್ರಾಮ್ ಕಟ್ ಮಾಡಿದ್ರೆ ನಮ್ದು ಹಾಕಿಲ್ಲ ಅಂತಾರೆ. ಹಾಗಾಗಿ ಸ್ವಲ್ಪ ಲೆಂತ್ ಆಗ್ತದೆ. ಮತ್ತೆ ಲೆಂತ್ ಆಗೋದು ಬೈಯೋದು ಒಳ್ಳೇದವ್ರು, ಯಾಕಂದ್ರೆ ವಿಡಿಯೋ ನೋಡ್ತಿದ್ದಾರೆ ಅಂತ ನಮ್ಗೆ ಗೊತ್ತಾಗಲ್ಲ. ಓಕೆ, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ಸ್. ಹಾಗೆ ಇಲ್ಲಿ ಈ ಊರಿನ ಗ್ರಾಮಸ್ಥರು ಮತ್ತು ಈ ಶಾಲೆಗೆ ಏನೇನು ಕೆಲಸ ಕಾರ್ಯ ಎಲ್ಲ ಮಾಡಿಕೊಟ್ಟಿದ್ದಾರೆ ಅವರು, ಮತ್ತು ಕೆಲವೊಬ್ಬರು ಪೇರೆಂಟ್ಸ್ ಕೂಡ ಇಲ್ಲಿದ್ದಾರೆ ವಿದ್ಯಾರ್ಥಿಗಳದ್ದು. ಅವ್ರನ್ನ ಕೂಡ ಒಂದು ಮಾತಾಡಿಸುವ. ಮತ್ತು ಅವರು ಕೂಡ ಡ್ಯಾನ್ಸ್ ಕೂಡ ಮಾಡಿ. ಹಾಂ, ಇವರು ಕೂಡ ಡ್ಯಾನ್ಸ್ ಎಲ್ಲ ತುಂಬ ಮಾಡಿದ್ದಾರೆ.
ಅವರ ಅನಿಸಿಕೆಗಳನ್ನು ಕೇಳುವ. ಮೇಡಮ್, ಹೇಗೆ ಅನಿಸ್ತು ಇವತ್ತಿನ ಈ ಒಂದು ಕಾರ್ಯಕ್ರಮ? ಶಾಲಾ ವಾರ್ಷಿಕೋತ್ಸವ ಆಗಿರ್ಬೋದು, ಗಣರಾಜ್ಯೋತ್ಸವ ದಿನ ಆಗಿರ್ಬೋದು, ಬೆಳಗ್ಗೆಯಿಂದ ನಡ್ಕೊಂಡು ಬಂದಿದೆ. ನಿಮಗೆ ಏನು ಅನ್ನಿಸ್ತಿದೆ ಇಲ್ಲಿ ಸ್ಥಳೀಯ ಗ್ರಾಮಸ್ಥರಾಗಿ ಮತ್ತು ಒಬ್ಬ ವಿದ್ಯಾರ್ಥಿಗಳ ಪೋಷಕರಾಗಿ ಹೇಗೆ ಅನ್ನಿಸ್ತಿದೆ ಅಂತ? ತುಂಬ ಖುಷಿ ಆಗ್ತಿದೆ. ಯಾವುದೇ ಒಂದು ಇಂಗ್ಲೀಷ್ ಮೀಡಿಯಂ ಶಾಲೆಗೇನು ಕಮ್ಮಿ ಇಲ್ಲ ಅಂತ ಹೇಳೋಕ್ಕೆ ಬಯಸ್ತೀನಿ. ಮತ್ತು ಹೇಳೋದಾದರೆ ಅದೇ ಇದೊಂದು ಪ್ಲ್ಯಾನ್ ಮಾಡಿದ್ದು ಈಗ ಅದೊಂದು 50 ವರ್ಷದ ಸಂಭ್ರಮ ಮಾಡಿದ್ವಿ 2019ರಲ್ಲಿ. ಅದರ ಮೇಲೆ ಕೊರೋನಾ ಬಂತು. ಅದರ ಮೇಲೆ ಯಾವ ಕಾರ್ಯಕ್ರಮನೂ ಮಾಡಿಲ್ಲ. ಈ ವರ್ಷ ಮಾಡೋಣ ಅಂತ ಅಂದ್ಕೊಂಡು ಎಲ್ಲ ಒಂದು ಅದೇ ಇದು ಸಂಭ್ರಮ 56ನೇ ವರ್ಷದ ಸಂಭ್ರಮ ಮಾಡ್ತಿರೋದು. ಅದು ತುಂಬ ಖುಷಿಯಾಗುತ್ತೆ. ಸರ್ಗಳಂತೂ ಹೇಳೋಕ್ಕೆ ಬಾಯಲ್ಲಿ ಮಾತೇ ಬರ್ತಿಲ್ಲ ಸರ್ಗಳ ಬಗ್ಗೆ. ಅವರಿಗೊಂದು ಈ ಮೂಲಕ ಥ್ಯಾಂಕ್ಸ್ ಹೇಳ್ಬಿಡಿ ಸರ್. ಅದೇ ಇದು ಮಧುಸೂದನ್ ಸರ್ಗೂ ಹಾಗೂ ಶ್ರೀನಿವಾಸ್ ಸರ್ಗೂ ಹೃದಯಪೂರ್ವಕ ವಂದನೆಗಳನ್ನು ತಿಳಿಸ್ತಿದ್ದೇನೆ. ಮತ್ತೆ ಮನ್ಸು ಬಿಚ್ಚಲ್ಲಿ ಡ್ಯಾನ್ಸ್ ಕುಣಿದಿದ್ದೀರಿ, ಅದ್ರ ಬಗ್ಗೆ ಏನಾದ್ರು? ನಿಮ್ದು ಎಷ್ಟು ದಿನ ಪ್ರಾಕ್ಟೀಸ್ ಆಯ್ತು? ಒಂದು 4 ದಿನ ಇನ್ನ ತಿಂಗಳಗಟ್ಟಲೆ ಪ್ರಾಕ್ಟೀಸ್ ಕೊಟ್ರಿ, ಮಾಡ್ಬೋದಲ್ಲ? ನಿನ್ನೆ ಫುಲ್ ಡ್ಯಾನ್ಸ್ ಇಲ್ಲ ಅದ್ರಲ್ಲೂ. ನಿನ್ನೇನು ಅಂದ್ರೆ ಕೆಲಸಕ್ಕೆಲ್ಲ ಬಂದಿದ್ವಿ, ಸ್ವಲ್ಪ ಲೇಟ್ ಆಯ್ತು. ರಾತ್ರಿ ಪ್ರಾಕ್ಟೀಸ್ ಕೊಟ್ಟು. ನಿಮ್ಮ ಮಕ್ಕಳೆಲ್ಲ ಇಲ್ಲೇ ಓದ್ತಿರೋದು? ಇಲ್ಲೇ ಓದ್ತಾ ಇರೋದು. ನಮ್ದು ಅದೇ ದೂರ 3 ಕಿಲೋಮೀಟರ್ ದೂರದಿಂದ ಬರ್ತಾರೆ ಇಲ್ಲಿಗೆ. ಅದ್ರಲ್ಲೂ ನಾನು ಇಲ್ಲೇ ಓದಿರೋದು. ಹೌದಾ? ಅದು ಖುಷಿ ವಿಚಾರ, ಅದು ಹೆಮ್ಮೆ ಪಡ್ಲೇಬೇಕು. ಅವಾಗ ಇವರ ಮಕ್ಕಳನ್ನ ಇಲ್ಲೇ ಓದಿಸಿ ಪೋಷಕರಾಗಿ ಬಂದು ಡ್ಯಾನ್ಸ್ ಎಲ್ಲ ಮಾಡ್ತಾರೆ. ಎಂತ ಸೌಭಾಗ್ಯ! ತುಂಬಾ ದೂರ ನಡ್ಕೊಂಡು ಬರ್ಬೇಕಿತ್ತು. ಆಮೇಲೆ ಅವಾಗೊಂದು ಸ್ವಲ್ಪ ಹೋಗಿ ಬರೋಕ್ಕೆ ದಾರಿ ದೂರ, ಮಾಸ್ಟ್ರುಗಳಿಗೂ ಸಮಸ್ಯೆ ಇತ್ತು. ಇವಾಗ ಹಂಗಲ್ಲ, 2 ಮಾಸ್ಟ್ರುಗಳಿದ್ದಾರೆ. ಮತ್ತೆ ಒಂಥರ ತುಂಬ ಚೆನ್ನಾಗಿ ನಡ್ಕೊಂಡು ಹೋಗ್ತಿದ್ದಾರೆ. ಊರವ್ರ ಸಪೋರ್ಟೂ ಅವರಿಗಿದೆ. ಮತ್ತು ಮಾಸ್ಟ್ರುಗಳು ಅನ್ನೋದು ಮಕ್ಕಳಿಗೆ ಮಾತ್ರ ಮಾಸ್ಟ್ರ್ ಅಲ್ಲ, ಪೋಷಕರಿಗೂ ಕೂಡ ಅವರು ಒಂದು ಶಿಕ್ಷಕರೇ ನಿಜವಾಗ್ಲೂ. ಮತ್ತು ನಮ್ಗೆ ಇಂಗ್ಲೀಷ್ ಮೀಡಿಯಮ್ಗೆಲ್ಲ ನಮ್ಮ ಬಡವರು ಎಲ್ಲಿ ಕಳ್ಸೋಕ್ಕೂ ಆಗೋದಿಲ್ವಾ. ಮತ್ತು ಇವರೊಂದು ಇಂಗ್ಲೀಷ್ ಮೀಡಿಯಮ್ ಅಂದರೆ ಅಷ್ಟು ಚೆನ್ನಾಗಿ ಮಾಡ್ಕೊಂಡು ಹೋಗ್ತಿದ್ದಾರೆ. ಅದಕ್ಕೂ ಸಪೋರ್ಟಿಯಾಗಿ ಪ್ರತಿಬಿಂಬ ಟ್ರಸ್ಟರು ಕೂಡ ದತ್ತು ತಗೊಂಡು ಇದನ್ನು ತುಂಬ ಇಂಪ್ರೂವ್ ಮಾಡ್ತಿದ್ದಾರೆ. ಟಿವಿ ಎಲ್ಲದೂ ಕೊಟ್ಟಿದ್ದಾರೆ. ತುಂಬಾ ಖುಷಿ ಆಗ್ತಿದೆ ನಮಗೆ. ಇನ್ನೂ ಕೂಡ ಉನ್ನತ ಬೆಳೆಯಲಿ ನಮ್ದು ಒಂದು ಆಸೆ ನಾವು ಬಯಸ್ತಿದೀವಿ. ನೋಡಿ, ಇದು ಗ್ರಾಮಸ್ಥರು ಮತ್ತೆ ಶಿಕ್ಷಕರು ಕೂಡ ಚೆನ್ನಾಗಿ ಇದು ಮಾಡ್ತಿದ್ದಾರೆ. ಅವರು ಬಿಟ್ಟು ಹೋಗ್ಬಾರ್ದು. ಅವರು ಇನ್ನೂ ಒಂದು 5-6 ವರ್ಷ ಇರಬೇಕು. ಪಕ್ಕ ಟ್ರಾನ್ಸ್ಫರ್ ಟ್ರಾನ್ಸ್ಫರ್ ಮಾಡಬಾರ್ದು. ಕಳಿಸ್ಬೇಕು. ಸರ್ಕಾರಿ ಸ್ಕೂಲಿಗೆ ಮಕ್ಕಳನ್ನ ಕಳಿಸಿ ಇನ್ನೂ ಸಹ ಉನ್ನತ ಮಟ್ಟದಲ್ಲಿ ಬೆಳೀಲಿಕ್ಕೆ ಅವಕಾಶ ಇದೆ. ಇದೊಂದು ಖುಷಿ ವಿಚಾರ ಅಂದರೆ ನಮ್ಮ ಈ ಊರಿನಲ್ಲಿ ನನಗೆ ಈ ಸ್ಥಾನನೂ ಸಿಕ್ಕಿದ್ದು, ಈ ಶಾಲೆ, ಇದೆಲ್ಲ ನಮ್ಮದು ಖುಷಿ. ಇದು ಚೆಂದಾಗಿ ಇನ್ನು ಮುಂದೆ ಹೋಗಬೇಕು ಅನ್ನೋದೇ ನಮ್ಮೆಲ್ಲರ ಆರೈಕೆ. ಹಳ್ಳಿ ಶಾಲೆ ಒಂದು ಉನ್ನತ ಮಟ್ಟಕ್ಕೆ ಬೆಳೆದ್ರೆ ಹಳ್ಳಿ ಮಕ್ಕಳು ಕೂಡ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡ್ತಾರೆ. ನಮ್ಮ ಆಶಯ ಕೂಡ ಅದೇ. ಆದಷ್ಟು ಎಲ್ಲರೂ ಸಹ ಸರ್ಕಾರಿ ಶಾಲೆಗೇನೆ ಸೇರಿಸಲಿ ಅನ್ನೋದೇ ನಮ್ಮೆಲ್ಲರ ಆರೈಕೆ. ನಮ್ಮೆಲ್ಲರ ಆರೈಕೆ ಅನ್ನೋದು ನಮ್ದು ಹೌದು. ಒಟ್ಟಾರೆಯಾಗಿ ಹೇರಾಡಿಕೆ ಸ್ಕೂಲ್ಗೆ ಮತ್ತೆ ಎಲ್ಲ ಸರ್ಕಾರಿ ಶಾಲೆಗಳಿಗೆ ಒಳ್ಳೇದಾಗ್ಲಿ. ಇನ್ನು ಉನ್ನತ ಮಟ್ಟದಲ್ಲಿ ಆಮಂತ್ರಣ ನೀಡಿದ್ದಕ್ಕೆ ಒಂದು ಧನ್ಯವಾದ ತಿಳಿಸ್ತಾ ಹೌದು ಇನ್ನು ಬೆಳೀಲಿ ಅಂತ ಹೇಳ್ತಾ ಯೂಟ್ಯೂಬ್ ಚಾನಲ್ ಇನ್ನು ಹೆಚ್ಚಿನ ರೀತಿಯಲ್ಲಿ ಸ್ಕೂಲಿಗೆ ಒಂದು ಸಹಕಾರ ಸಿಗ್ಲಿಲ್ಲ. ಇವರಿಗೆ ದಾನಿಗಳು, ಪೇರೆಂಟ್ಸು ಅವ್ರಗಳಿಂದ ಎಲ್ಲ ಸಿಕ್ಕಿ ಭಾರಿ ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದ್ದಾರೆ. ಮತ್ತೊಂದು ಈಗೀಗ ಏನಾಗ್ತಿದೆ ಅಂದರೆ, ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾರ್ಥಿಗಳಿಗೆ ಅನುಕೂಲಗಳು, ವ್ಯವಸ್ಥೆಗಳು ಜಾಸ್ತಿನೇ ಉಂಟು. ಬಟ್ ಅದನ್ನ ಏನು ಉಪಯೋಗಿಸ್ಕೊಳ್ಳೋಕ್ಕೆ ವಿದ್ಯಾರ್ಥಿಗಳು ಕಡಿಮೆ ಆಗಿದೆ. ಹೌದು ಅಲ್ವಾ? ಈಗ ಮತ್ತೆ ಇಲ್ಲೊಂದು ಸ್ಮಾರ್ಟ್ ಕ್ಲಾಸ್ ಅಂತಂದು ಹೇಳಿದ್ರಲ್ಲ, ಅದೊಂದು ರೂಮ್ ಇದೆ, ನೋಡ್ಕೊಂಬರೋಣ. ಲಾಕ್ ಮಾಡಿದಾರಾ? ಇಲ್ಲಲ್ಲ, ಬನ್ನಿ. ಒಂದು ಸ್ಮಾರ್ಟ್ ಕ್ಲಾಸ್ ನೀವಿದ್ದಾಗ ಇತ್ತ ಸ್ಮಾರ್ಟ್ ಕ್ಲಾಸ್? ನಮಗೆ ಯಾವ ಕ್ಲಾಸ್ ಇಲ್ಲ. ನಮಗೆ ಮನೆಯಲ್ಲಿ ಮಾಲ್ಟ್ ಕ್ಲಾಸ್, ಬ್ಲ್ಯಾಕ್ ಮಾಲ್ಟ್ ಕಾಫಿ. ಅದು ಗ್ಲಾಸ್. ಇಲ್ಲಿ ಫೋಟೋದಲ್ಲಿ ಹಳೆ ಶಾಲೆ ಅಂತ. ಇದು ಹಳೆ ಸ್ಕೂಲ್ ಅಂತ ಕಾಣ್ತದೆ. ನೋಡಿ ನೋಡಿ, ಸ್ಮಾರ್ಟ್ ಕ್ಲಾಸ್. ಇದು ಸಂತೋ. ಇದು ಇವಾಗ ಕೆಲವು ಕಡೆ ಎಲ್ಲ ಕೆಲವೊಬ್ಬರಿಗೆ ಯೂಸ್ ಮಾಡೋಕ್ಕೆ ಬರಲ್ವಂತೆ, ಅಂದರೆ ಆ್ಯಂಡ್ರಾಯ್ಡ್ ವರ್ಷನ್ ಇದು. ಅದೊಂದು ಈಗ ಕೆಲ ಕಡೆ ಎಲ್ಲ ಸೆಟ್ ಆಗಿದೆಯಂತೆ. ನೋಡ್ಬೇಕು ಇನ್ನೇನಾನು ಆಗುತ್ತೆ ಅಂತೇಳಿ ಎಲ್ಲ ಕೊಟ್ಟಿದ್ದಾರೆ. ಬಟ್ ಈ ರೀತಿ ಇವ್ರು ನೋಡಿ ಟಾಪ್ ಎಲ್ಲ ಎಂತ ಚಂದ ಮಾಡಿದ್ದಾರೆ ಮಾತ್ರ. ಸ್ಕೂಲು ಇಷ್ಟು ನೀಟಾಗಿ ಇಟ್ಕೊಂಡಿದ್ದಾರೆ ಅಂದರೆ. ನಮಗೆಲ್ಲ ಬೆಂಚ್ ಮಾರ ಅವಾಗ ಒಬ್ಬರಿಂದ ಒಬ್ರು ಕೂರ್ಲಿಕ್ಕೆ. ಇವಾಗ ನೋಡಿ ಫೆಸಿಲಿಟೀಸ್ ಹೆಂಗಿದೆ ಅಂತ ಅಲ್ವಾ? ಹೌದು. ಫಸ್ಟ್ ಏಡ್ ಬಾಕ್ಸ್ ಇದೆ. ನಮಗೆ ಗೊತ್ತಲ್ಲ, ಕಮ್ಯುನಿಟಿ ಸೊಪ್ಪೇಗತ್ತೆ. ಮತ್ತೆ ಇನ್ನೊಂದಿದೆ ಅಲ್ಲ. ಒಂಚೂರು ಅಲ್ಲಿ ಸ್ಕೂಲು ಒಂಚೂರು ಲೈಟಿಂಗ್ಸ್ ಒಂಚೂರು ತೋರಿಸಿ ಸ್ಕೂಲ್ ಇದು ಮಾಡಿರೋದು. ಹೌದು ಹೌದು, ಬನ್ನಿ ನೋಡು. ನೋಡಿ ಲೈಟಿಂಗ್ಸ್ ಎಷ್ಟು ಅದ್ಭುತವಾಗಿ. ನಾನೊಂದು ಸೀಮೆ ಸುಣ್ಣ ಕದೀತೀನಿ ಆಯ್ತು, ನೆನಪಿಗೆ. ಗಾಳಿಗಂಡಿಂದ ಒಂದು ತೊಗೊಂಡೋಗ್ತಿದ್ದೀನಿ ಸರ್, ಯಾರು ಬೈಬೇಡಿ, ಇರಲಿ. ಇದು ಮೋಸ್ಟ್ಲಿ ಯಾರು ಬಿಡಿಸಿರ್ಬೋದು ಗೊತ್ತಾ?
ನಮ್ಮ ಯಡೂರು ಸ್ಕೂಲಿಗೆ ಒಬ್ಬರು ಹೊಸ ಸರ್ ಬಂದಿದ್ದಾರೆ. ಆರ್ಟಿಸ್ಟ್ ಹಾಕಿಲ್ವಾ? ಇಲ್ಲ ಅವ್ರು ಅಲ್ಲೂ ಕೂಡ ಬಿಡಿಸಿದ್ದಾರೆ. ವೀರೇಂದ್ರ ಸರ್ ಅಂತ ಒಬ್ರು ಬಂದಿದ್ದಾರೆ. ಅವ್ರನ್ನ ನೆಕ್ಸ್ಟ್ ಮಾತಾಡ್ಸ್ತೀನಿ ಖಂಡಿತ. ಅವರೇ ಎಲ್ಲ ಮಾಡೋದವ್ರೆ ಅಂತೆ. ಡ್ರಾಯಿಂಗು ಏನು ಸ್ಕೂಲ್ ಸುತ್ತಮುತ್ತ ಎಲ್ಲ ಬರ್ದಿರುತ್ತಲ್ಲ ಪೇಂಟಿಂಗ್ಸ್ ಕೆಲವೊಂದೆಲ್ಲ, ಅದೆಲ್ಲ ಅವರೇ ಮಾಡಿರುವಂಥದ್ದು. ನೋಡ, ಅವರಿಗೊಂದು ದೊಡ್ಡ ನಮಸ್ಕಾರ ಸರ್. ಹೀಗೆ ಸರ್ಕಾರಿ ಶಾಲೆಗಳನ್ನ ಉಳಿಸ್ತಾ ಇರಿ, ಆದಷ್ಟು ಚಂದ ಕಾಣಿಸಿಕೊಡಿ, ನಮ್ಮ ಕಡೆಯಿಂದ ಮನವಿ. ನೀವು ನೋಡಿದ್ರಿ, ನಾನು ನೋಡಿದೆ. ಹೌದು, ಪ್ರೋಗ್ರಾಮ್ ಅಂತೂ ಸದ್ಯಕ್ಕೆ ನಾನೆಲ್ಲೂ ನೋಡಿರಲಿಲ್ಲ, ಅಷ್ಟು ನೀಟಾಗಿ ನಡೆಸ್ಕೊಟ್ಟಿದ್ದಾರೆ. ಮನೋರಂಜನೆ ಏನು ಇವರಿಗೆ ಸಹಕಾರ ಕೊಟ್ಟು ಪೋಷಕರಿಗೆ ಮತ್ತು ಮಕ್ಕಳಿಗೆ, ದಾನಿಗಳಿಗೆ, ಅವ್ರ ಜೊತೆ ಶ್ರಮವಹಿಸಿದಂಥ ಟೀಚರ್ಸ್ಗೆ ಎಲ್ಲರಿಗೂ ಕೂಡ ಅಭಿನಂದನೆಗಳು. ಈ ಅಂದರೆ ಅಚ್ಚುಕಟ್ಟಾಗಿ ನಡೆಸಿಕೊಟ್ಟಿದ್ದಕ್ಕೆ ಅಭಿನಂದನೆಗಳು. ಇಂಥ ಮನೋರಂಜನೆ ಒಂದು ಒಳ್ಳೆ ಕಾರ್ಯಕ್ರಮ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ತುಂಬ ಧನ್ಯವಾದಗಳು ಸರ್. ನಿಮಗೂ ಕೂಡ ಅಷ್ಟೇ. ನೀವು ಇಲ್ಲಿವರೆಗೆ ಬಂದು ನಮ್ಮ ಚಿಕ್ಕ ಸಮಾರಂಭವನ್ನು ಪ್ರೋತ್ಸಾಹಿಸಿ ಇಡೀ ನಮ್ಮ ಶಾಲೆಗಾಗಲಿ ಸರ್ಕಾರಿ ಶಾಲೆಗಳ ಉಳಿವಿಗಾಗಿ ನಿಮ್ಮ ಮಾಧ್ಯಮದ ಮೂಲಕ, ನಿಮ್ಮ ಚಾನಲ್ ಮೂಲಕ ನಮಗೆ ಇಷ್ಟೆಲ್ಲ ಸಹಕಾರ ಕೊಟ್ಟಿದ್ದೀರಿ. ತುಂಬ ಹೃದಯ ಧನ್ಯವಾದಗಳು. ಮತ್ತು ಹಾಗೆ ಮಧುಸೂದನ್ ಸರ್ ಬಗ್ಗೆ ಹೇಳಲೇಬೇಕು. ನಾನೀಗ ಕೋಟಮಕ್ಕಿ ಸೈಡ್ ಅಲ್ಲೇ ಕೆಲಸಕ್ಕೆ ಹೋಗ್ತಿದ್ರೆ ಅಲ್ಲೂ ಕಾಣಿಸ್ಕೊಳ್ತಾರೆ, ಮತ್ತು ಇಲ್ಲಿ ಗಾಳಿಗಂಡಿ ಸೈಡ್ ಬಂದರೆ ಇಲ್ಲೂ ಕಾಣಿಸ್ತಾರೆ, ಮತ್ತು ಹಿರಬೆಲ್ಲ ಹತ್ರ ಹೋದ್ರೆ ಅಲ್ಲೂ ಆ ಸ್ಕೂಲಲ್ಲೂ ಕಾಣಿಸ್ಕೊಳ್ತಾರೆ. ಹೇಗೆ ಸರ್ ಅಂತ? ಅದು ಏನಾಗಿತ್ತು ಅಂದರೆ, ಈಗ ಒಂದು 2 ವರ್ಷಗಳ ಮುಂಚೆ ನಮ್ಮ ಕಾಸ ತಾಲೂಕಲ್ಲಿ ಶೂನ್ಯ ಶಿಕ್ಷಕರ ಶಾಲೆಗಳು ಜಾಸ್ತಿ ಇದ್ವು. ಶಿಕ್ಷಕರ ಕೊರತೆ ಇತ್ತು, 0 ಟೀಚರ್ ಸ್ಕೂಲ್ಗಳು. ಮಕ್ಕಳ ಸಂಖ್ಯೆ ಇಷ್ಟಿತ್ತು, ಶಿಕ್ಷಕರು ವರ್ಗಾವಣೆಯಿಂದ ಮತ್ತು ನಿವೃತ್ತಿಯಿಂದ ಖಾಲಿ ಆಗ್ತಾ ಇದ್ವು. ಈ ಕಡೆ ಬಂದು ಶಿಕ್ಷಕರ ಸಮಸ್ಯೆ ಇತ್ತು. ಹಾಗಾಗಿ ಕೋಟೆಮಕ್ಕಿಯಲ್ಲಿರ್ತಕ್ಕಂಥ ಇಡಕಣಿ LPS ಶಾಲೆಗೆ ನಿಯೋಜನೆ ಮಾಡಿದರು. ಯಾಕೆಂದರೆ ಇದ್ದಂಥ ಸುತ್ತಮುತ್ತ ಶಾಲೆಗಳಲ್ಲಿ ಇಬ್ಬರಿದ್ದಂಥ ಶಾಲೆ ನಮ್ಮದೊಂದೇ ಇದ್ದಿದ್ದು. ಹಾಗಾಗಿಬಿಟ್ಟು ನನ್ನನ್ನು ನಿಯೋಜನೆ ಮಾಡಿದರು. ಅಲ್ಲಿ 3 ವರ್ಷಗಳ ಕಾಲ ಕೆಲಸ ಮಾಡಿದೆ. ಆಮೇಲೆ ಹಿರೇಬೇಲ್ ಶಾಲೆ ಸಹ HPS ಶಾಲೆ, 74 ಮಕ್ಕಳಿದ್ರು. ಅಲ್ಲೂ ಸಹ ಶೂನ್ಯ ಶಿಕ್ಷಕರ ಶಾಲೆ ಆಗಿದ್ದರಿಂದಾಗಿ ಅಲ್ಲೂ 1 ವರ್ಷಕ್ಕೂ ಹೆಚ್ಚು ಕಾಲ ಅಲ್ಲಿ ಮುಖ್ಯ ಶಿಕ್ಷಕನಾಗಿ ಜವಾಬ್ದಾರಿಯನ್ನು ತಗೊಂಡಿದ್ದೆ. ಈಗ ಕಾಯಮ್ಮಾಗಿ ನಮ್ಮ ಮೂಲ ಶಾಲೆಯಲ್ಲಿ ನಾನು ಮತ್ತು ನಮ್ಮ ಮುಖ್ಯ ಶಿಕ್ಷಕರು ಶ್ರೀನಿವಾಸ್ ಸರ್ ಅವರು ಕೆಲಸ ಮಾಡ್ತಾ ಇದ್ದೀವಿ. ನೀವು ಈ ಸ್ಕೂಲಿಗೆ ಬಂದು ಎಷ್ಟು ವರ್ಷ ಆಯ್ತು ಸರ್? 5 ವರ್ಷ ಆಯ್ತು ಸರ್. 19ನೇ ಇಸ್ವಿಯಲ್ಲಿ ಬಂದಿದ್ದು. 5 ವರ್ಷ ಕಳೆದಿದ್ವಿ. 5 ವರ್ಷ ಕೂಡ ನಮಗೆ ಭಾಳ ಖುಷಿ ಕೊಟ್ಟಿದೆ. ಶಾಲೆಯೂ ಖುಷಿ ಕೊಟ್ಟಿದೆ, ಗ್ರಾಮ ಖುಷಿ ಕೊಟ್ಟಿದೆ. ನಮ್ಮ ಸೇವೆ ಮಾಡಿದ್ದಕ್ಕೆ ನಮಗೆ ತುಂಬ ಸಂತೋಷ ಆಗಿದೆ. ಹೀಗೆ ಇನ್ನು ಮುಂದೆ ಹೆಚ್ಚಿನ ಕಾರ್ಯಕ್ರಮಗಳನ್ನ ನಡೆಸ್ಕೊಡಿ ಹೀಗೆ ಅಂತ ಹೇಳ್ತಾ, ಮಕ್ಕಳಿಗೆಲ್ಲ ಇಂಥ ಶಿಕ್ಷಕರೇ ಸಿಗಲಿ, ಪೋಷಕರು ಕೂಡ ಹಿಂಗೆ ಒಂದು ಒಳ್ಳೆ ಹಲವು ನದಿಗಳೆಲ್ಲ ಸೇರಿ ಒಂದು ದೊಡ್ಡ ಸಮುದ್ರ. ಸರ್ಕಾರಿ ಶಾಲೆ ಅಂದರೆ ನಾನು ಅವಾಗಿಂದ ನೋಡ್ಕೊಂಡ್ಬಂದಿದ್ದೀನಿ. ಒಳ್ಳೊಳ್ಳೆ ಸರ್ಗಳು ಸಿಗೋದು ನಮಗೆ ಸರ್ಕಾರಿ ಶಾಲೆಯವರು. ಈಗ ಅತಿಥಿ ಶಿಕ್ಷಕರ ಸಂಖ್ಯೆ ಹೆಚ್ಚಾಗಿದೆ. ನೋಡೋ, ಇನ್ನು ಪೋಷಕರು ಯಾರೇ ಆಗಲಿ ಹೆಚ್ಚಾಗಿ ಸರ್ಕಾರಿ ಶಾಲೆಗಳಿಗೆ ವಿದ್ಯಾರ್ಥಿಗಳನ್ನ ಸೇರಿಸಿ ಅನ್ನೋದು ನನ್ನ ವೈಯಕ್ತಿಕ ಮನವಿ ಕೂಡ, ಹಾಗೆ ನಮ್ಮ ಚಾನಲಿಂದನೂ ಕೂಡ. ಏನು ಸಂತ? ಹೌದು, ಒಳ್ಳೆಯದು. ಥ್ಯಾಂಕ್ ಯು ಸರ್. ಧನ್ಯವಾದಗಳು. ಓಕೆ ಸರ್, ಥ್ಯಾಂಕ್ ಯು ಸರ್. ಓಕೆ ಸರ್, ಥ್ಯಾಂಕ್ ಯು. ಎಲ್ಲರೂ ಕೂಡ ಈ ವಿಡಿಯೋನ ನೋಡಿ ಆದಷ್ಟು ಶೇರ್, ಲೈಕ್, ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ನಮಗೆ ಪ್ರೋತ್ಸಾಹಿಸಿ ಅಂತ ಹೇಳ್ತಾ, ಕೊನೆಯದಾಗಿ ಅವರ ನಿಮ್ಮ ಕಮೆಂಟ್ಗಳು, ನಿಮ್ಮ ಅದೇ ಅನಿಸಿಕೆಗಳು ನಮಗೆ ಪ್ಲಸ್, ನಮಗೆ ಒಂದೊಂದು ಮೆಟ್ಲು ಹತ್ತಲಿಕ್ಕೆ ಅಂತ ಹೇಳ್ತಾ, live each and every moment of your life because one day everything comes into 0 memories ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭರಾತ್ರಿ. ಜೈ.